VCD ನಂಬರ್ 2405, ಮುರಳಿ ತಾರೀಖು 30/3/1967, ನುಡಿಸಿರುವಂಥ ತಾರೀಖು 27/10/2017. अगर सूर्यवंशी बाप को पहचान करके ಒಂದು ವೇಳೆ ಸೂರ್ಯವಂಶಿ ತಂದೆಯನ್ನು ಗುರುತಿಸ್ಕೊಂಡ್ಬಿಟ್ಟು सूर्यवंश का रंग लेंगे ಸೂರ್ಯವಂಶದ ಬಣ್ಣವನ್ನು ಹಚ್ಕೊಂಡ್ರೆ तो सूर्यवंशी आत्मा बनेंगे। ಅವಾಗ ಮತ್ತೆ ಸೂರ್ಯವಂಶಿ ಆತ್ಮಗಳಾಗ್ತೀರಾ। कभी भी किसी भी जन्म में ಯಾವತ್ತೇ ಆಗಲಿ ಯಾವುದೇ ಜನ್ಮದಲ್ಲೇ ಆಗಲಿ कोई दूसरे धर्म वालों के सामने नजर नीची नहीं झुकाएंगे। ಯಾವುದೇ ಧರ್ಮದವರ ಎದುರುಗಡೆ ದೃಷ್ಟಿಯನ್ನು ಕೆಳಗಡೆ ಬಾಗಿಸೋದಿಲ್ಲ। क्या कहा? झुकेंगे? ಏನಂತ ಹೇಳಿದ್ರು? ಬಾಗ್ತಾರಾ? नहीं झुकेंगे। ಬಾಗದೇ ಇಲ್ಲ। देहं वा पातयामि ದೇಹಂ ವಾ ಪಾತಿಯಾಮಿ, कार्यं वा साधयामि। ಕಾರ್ಯಂ ವಾ ಸಾಧಯಾಮಿ। सर कटा सकते हैं लेकिन सर झुका सकते नहीं। ಬಲ್ಲೆ ತಲೆಯನ್ನು ಕತ್ತರಿಸ್ಕೊಂತಾರೆ, ಆದರೆ ತಲೆಯನ್ನು ಬಾಗಿಸೋದಿಲ್ಲ। क्या बनना है? ಮತ್ತೆ ಏನಾಗಬೇಕಾಗಿದೆ? है सूर्यवंशी बनना है, ಸೂರ್ಯವಂಶಿ ಆಗಬೇಕಾಗಿದೆನಾ? इस्लामी बौद्धी क्रिश्चियन आदि बनना है, ಅಥವಾ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ ಇತ್ಯಾದಿಗಳಾಗಬೇಕಾ? या गधेड़ों के वंश में जाना है? ಅಥವಾ ಕತ್ತೆಗಳ ವಂಶದಲ್ಲಿ ಹೋಗ್ಬೇಕಾ? बनना है तो सूर्यवंशी बनना है। ಆಗಬೇಕು ಅಂದರೆ ಸೂರ್ಯವಂಶಿಗಳೇ ಆಗಬೇಕಾಗಿದೆ। कैसे बनेंगे? ಮತ್ತೆ ಯಾವ ಥರ ಆಗ್ತೀರಾ? एक बाप नहीं, बाप तो 84 जन्म में 84 भी होते हैं। ಏನಂತ ಹೇಳಿದ್ರು? ಒಬ್ಬ ತಂದೆ ಅಲ್ಲ, ತಂದೆ ಅಂತೂ 84 ಜನ್ಮಗಳಲ್ಲಿ 84 ತಂದೆ ಆಗಿರ್ತಾರೆ। कोई भी एक बाप को चुन लो। ಯಾವುದೇ ಒಬ್ಬ ತಂದೆಯನ್ನು ಆರಿಸ್ಕೊಂಡ್ಬಿಡಿ। चुनेंगे? नहीं चुनेंगे। ಆರಿಸ್ಕೊಂತೀರಾ? ಇಲ್ಲ, ಆರಿಸ್ಕೊಳೋದೇ ಇಲ್ಲ। कौन से बाप को चुनेंगे? ಮತ್ತೆ ಯಾವ ತಂದೆಯನ್ನು ಆಯ್ಕೆ ಮಾಡ್ತೀರಾ? कौन से बाप को जानेंगे? ಯಾವ ತಂದೆಯನ್ನು ಗುರುತಿಸ್ಕೊಂತೀರಾ? कौन से बाप को समझेंगे बुद्धि से? ಯಾವ ತಂದೆಯನ್ನು ಬುದ್ಧಿಯಿಂದ ತಿಳ್ಕೊಂತೀರಾ? ये हमारा बेहद का बाप है। ಇವರು ನಮ್ಮ ಬೇಹದ್ದಿನ ತಂದೆ ಆಗಿದ್ದಾರೆ। बेहद की मुक्ति जीवन मुक्ति का वर्षा देने वाला है। ಬೇಹದ್ದಿನ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡುವಂತವರಾಗಿದ್ದಾರೆ। कैसे पहचानेंगे? ಯಾವ ರೀತಿ ಗುರುತಿಸ್ಕೊಂತೀರಾ? कौन पहचान देगा? ಮತ್ತೆ ಯಾರು ಇದರ ಗುರುತನ್ನು ಗುರುತಿಸ್ಕೊಳ್ಳೋಕೆ ಹೇಳ್ತಾರೆ? अरे ಅಂದ್ರೆ ಅವರ ಪರಿಚಯವನ್ನು ಯಾರು ಕೊಡ್ತಾರೆ? है? कौन? कैसे पहचानेंगे? वो शिव बाबा है। ಯಾರು ಅಂದ್ರು ಶಿವ ತಂದೆ ಕೊಡ್ತಾರೆ ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ತರ ಗುರುತಿಸ್ಕೊಂತೀರ ಅವರು ಶಿವಬಾಬಾ ಆಗಿದ್ದಾರೆ ಅಂತ? क्या ज्ञान? ज्ञान तो ब्रह्मा ने भी दिया। ಯಾರು ಅಂದ್ರು ಜ್ಞಾನದ ಆಧಾರದಿಂದ ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ಜ್ಞಾನ? ಜ್ಞಾನ ಅಂತೂ ಬ್ರಹ್ಮನು ಸಹ ಕೊಟ್ಟಿದ್ದಾರೆ। ब्रह्मा ने ज्ञान नहीं दिया ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಬ್ರಹ್ಮ ಜ್ಞಾನವನ್ನು ಕೊಟ್ಟಿಲ್ವಾ? तो ब्रह्मा को बाप मान लेंगे। ಮತ್ತೆ ಬ್ರಹ್ಮನ ತಂದೆ ಅಂತ ಒಪ್ಕೊಂಡ್ಬಿಡ್ತೀರಾ? अरे आसाराम बापू भी लाखों की पब्लिक को ज्ञान देते थे। ಅದಕ್ಕೆ ಬಾಬಾ ಉದಾಹರಣೆ ಹೇಳ್ತಿದ್ದಾರೆ, ಆಶಾರಾಮ್ ಬಾಪು ಯಾರಿದ್ರು, ಅವರು ಸಹ ಲಕ್ಷದಷ್ಟು ಪಬ್ಲಿಕ್ಗಳಿಗೆ ಭಾಷಣವನ್ನು ಕೊಡ್ತಾ ಇದ್ರು, ಜ್ಞಾನ ಕೊಡ್ತಾ ಇದ್ರು। वो ज्ञान लेने वाले समझते थे ऐसा ज्ञान तो कोई नहीं सुना सकता। ಆ ಜ್ಞಾನವನ್ನು ಕೇಳೋರಂತೂ ತಿಳ್ಕೊಂತಾ ಇದ್ರು, ಈ ತರ ಜ್ಞಾನವನ್ನಂತೂ ಯಾರು ಹೇಳ್ತಾ ಇರ್ಲಿಲ್ಲ ಅಂತ। जैसा हमारे आसाराम बापू सुनाते। ಯಾವ ತರ ನಮ್ಮ ಆಶಾರಾಮ್ ಬಾಪು ಹೇಳ್ತಾರೆ, ಆ ತರ ಜ್ಞಾನವನ್ನಂತೂ ಯಾರು ಹೇಳಲ್ಲ। तो क्या उनको बाप मान लेंगे? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೇನು ಅವ್ರನ್ನ ತಂದೆ ಅಂತ ನಂಬ್ಕೊಂಡ್ಬಿಡ್ತೀರಾ?
हाँ? अरे अरे मनुष्य सृष्टि का जो बाप इस मनुष्य सृष्टि में तीनों काल में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಮನುಷ್ಯ ಸೃಷ್ಟಿಯ ತಂದೆ ಯಾರಿದ್ದಾರೆ ಆ ತಂದೆ ಮೂರು ಕಾಲದಲ್ಲಿ उपस्थित रहता है, प्रेजेंट रहता है। ಉಪಸ್ಥಿತರಾಗಿರ್ತಾರೆ, ಪ್ರೆಸೆಂಟ್ ಆಗಿರ್ತಾರೆ. उस बाप का परिचय किससे लेंगे? ಮತ್ತೆ ಆ ತಂದೆ ಪರಿಚಯವನ್ನ ಯಾರಿಂದ ತಗೊಂತೀರಾ? कौन देगा उसका परिचय? ಯಾರು ಕೊಡ್ತಾರೆ ಅವ್ರ ಪರಿಚಯವನ್ನ? अरे अरे शिव बाबा नेगे वो शिव ಯಾರು ಕೊಡ್ತಾರೆ? ಯಾರು ಅಂದ್ರು ಶಿವಬಾಬಾ ಕೊಡ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚ ಶಿವಬಾಬಾ ಕೊಡ್ತಾರಾ? बाबा के बारे में तो कह रहे हैं, उस शिव बाबा को कैसे पहचानेंगे? ಶಿವಬಾಬಾನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಲ್ವಾ. ಆ ಶಿವಬಾಬಾನ ಯಾವ ತರ ಗುರುತಿಸ್ಕೊಂತೀರಾ? शिव बाबा की पहचान कौन देगा? ಶಿವಬಾಬಾರವರ ಪರಿಚಯವನ್ನ ಯಾರು ಕೊಡ್ತಾರೆ? कि ये है शिव बाबा. ಅಂದ್ರೆ ಇವರೇ ಆಗಿದ್ದಾರೆ ಶಿವಬಾಬಾ ಅಂತ. या कहने मात्र से, सुनाने मात्र से मान लेंगे? ಅಥವಾ ಹೇಳೋದ್ರಿಂದಾನೆ ಕೇಳೋದ್ರಿಂದಾನೆ ತಕ್ಷಣನೇ ಒಪ್ಕೊಂಡ್ಬಿಡ್ತೀರಾ? क्या प्रूफ ಏನಾಗಿದೆ ಪ್ರೂಫ್? है गीता में क्या? ಯಾರೋ ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಬಂದಿದೆ ಅವ್ಯಕ್ತ ಮೂರ್ತಿ ನಾಮ ಅಂತ. व्यक्त मूर्ति वो तो शिवलिंग रखा हुआ, वो शिव बाबा है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಲ್ಲಿ ನೋಡಿ ಶಿವಲಿಂಗವನ್ನ ಇಟ್ಟಿದ್ದಾರೆ. ಮತ್ತೆ ಆ ಶಿವಲಿಂಗ ಏನು ಅವ್ಯಕ್ತ ಮೂರ್ತಿ ಆಗಿದಾರಾ? वो शिव बाबा है. ಅವರು ಶಿವಬಾಬಾ ಆಗಿದಾರಾ? वो कागज का बना हुआ रखा है. ಅದು ಕಾಗಜದ್ದು ಮಾಡಿ ಇಟ್ಟಿದ್ದಾರೆ, ಪೇಪರಿಂದು. हाँ, फिर कैसे जानेंगे? ಮತ್ತೆ ಯಾವ ತರ ತಿಳ್ಕೊಂತೀರಾ? वो अव्यक्त मूर्ति है, उसको हाथ पांव नाक आंख कान नहीं दिखाई पड़ते. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದು ಅವ್ಯಕ್ತ ಮೂರ್ತಿ ಆಗಿದೆ, ಅವರಿಗೆ ಕಣ್ಣು ಕಿವಿ ಮೂಗು ಬಾಯಿ ಏನು ಕಾಣಿಸ್ತಾ ಇಲ್ಲ. वो मूर्ति तो है, ಅದು ಮೂರ್ತಿ ಅಂತೂ ಆಗಿದೆ, लेकिन हाथ पांव नाक आंख कान नहीं दिखाई पड़ते. ಆದರೆ ಕೈ ಕಾಲು ಮುಖ ಕಿವಿ ಮೂಗು ಬಾಯಿ ಏನು ಕಾಣಿಸ್ತಾ ಇಲ್ಲ ಅದರಲ್ಲಿ. इसलिए अव्यक्त है. ಅದಕ್ಕೋಸ್ಕರ ಅದು ಅವ್ಯಕ್ತ ಆಗಿದೆ. वो है कागज वाला. ಅದಾಗಿದೆ ಪೇಪರಿಂದು. भक्ति मार्ग में पत्थर वाला मानते हैं. ಭಕ್ತಿ ಮಾರ್ಗದಲ್ಲಿ ಕಲ್ಲಿಂದು ಅಂತ ಮಾನ್ಯತೆ ಇದೆ. आप कैसे मानेंगे? ನೀವು ಯಾವ ತರ ನಂಬ್ತೀರಾ? अरे क्या ज्ञान? ಯಾರೋ ಹೇಳಿದ್ರು ಜ್ಞಾನದ ಆಧಾರದಿಂದ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನ್ ಜ್ಞಾನ? वो ज्ञान हमें भी बताओ तो हम भी उसको फॉलो करें. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ಜ್ಞಾನವನ್ನ ನಮಗೂ ಹೇಳಿ, ಅವಾಗ ನಾವು ಆ ಜ್ಞಾನವನ್ನ ಫಾಲೋ ಮಾಡ್ತೀವಿ. है वो बाप भी है, वो टीचर भी है, वो सदगुरु भी है, वो कागज पे बना हुआ है. ಯಾರೋ ಹೇಳಿದ್ರು ಅವ್ರ ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾಂ ಅಲ್ಲಿ ಪೇಪರ್ನಲ್ಲಿ ಏನು ಚಿತ್ರವನ್ನು ಮಾಡಿ ತೋರಿಸಿದ್ದಾರೆ ಅವ್ಯಕ್ತ ರೂಪದಲ್ಲಿ, ಅವರೇ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಮತ್ತು ಸದ್ಗುರುನೂ ಆಗಿದ್ದಾರೆ ಅವರು. वो अव्यक्त मूर्ति दिखाई देता है. ಅವರು ಅವ್ಯಕ್ತ ಮೂರ್ತಿ ಅಂತ ಕಾಣಿಸ್ತಾ ಇದೆ. वो मूर्ति ऐसी है जिसको हाथ पांव नाक आंख कान नहीं दिखाई देते. ಆ ಮೂರ್ತಿ ಆ ಥರ ಇದೆ, ಅವರಿಗೆ ಆ ಮೂರ್ತಿಗೆ ಕಣ್ಣು ಕಿವಿ ಮೂಗು ಬಾಯಿ ಏನು ಕಾಣಿಸ್ತಾ ಇಲ್ಲ. अव्यक्त है, ಅಂದರೆ ಅವ್ಯಕ್ತ ಆಗಿದೆ. व्यक्त नहीं है हाथ पांव नाक आंख कान. देख लो. ವ್ಯಕ್ತ ಆಗಿಲ್ಲ, ಕಣ್ಣು ಕಿವಿ ಮೂಗು ಬಾಯಿ ಇಲ್ಲ ಅದರಲ್ಲಿ ನೋಡಿ. है कौन है मोबा? माँ कहाँ है? ಯಾರೋ ಹೇಳಿದ್ರು ತಾಯಿ ಹೇಳಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರಾಗಿದ್ದಾರೆ, ಎಲ್ಲಿದ್ದಾರೆ ತಾಯಿ? वो माँ कहाँ है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ತಾಯಿ ಎಲ್ಲಿದ್ದಾರೆ? हे प्रभु कहाँ चक्कर में डाल दिया. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಹೇ ಪ್ರಭು ಯಾವ ಚಕ್ರದಲ್ಲಿ ಸಿಕ್ಕಾಕಿಸ್ಬಿಟ್ಟಿದ್ದೀರಾ? सामल परिवार में एक नाम के शिव बाप का ज्ञान
आंसर देते हैं। है इसलिए हमारा बाप हैं सारा ब्राह्मण परिवार में हैं अपना से सब वार्तालाप आंसर को जवाब देते हैं। इसलिए हमारा बाप माने जिससे साफ बातों का जवाब मिल जाए। ಯಾರೋ ಹೇಳ್ತಾ ಇದ್ದಾರೆ ಶಿವಬಾಬಾನಿಂದ ನಮಗೆ ವಾರ್ತಾಲಾಪದಲ್ಲಿ ಡಿಸ್ಕಷನಲ್ಲೆಲ್ಲ ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ, ಅದಕ್ಕೆ ಅವರೇ ಅಂತ ಹೇಳ್ತಾ ಇದ್ದಾರೆ. इंटरनेट में एक 5-7 साल का बच्चा ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಆ ಥರ ಇದೆನಾ? ಆ ಥರ ಇದ್ದರೆ ಇಂಟರ್ನೆಟ್ನಲ್ಲಿ ಒಂದು 5-7 ವರ್ಷದ ಬಾಲಕನ ತೋರಿಸ್ತಾರೆ. उससे जो सवाल पूछो उससे 7 सवाल का जवाब देता है, एक्यूरेट। ಮತ್ತು ಆ ಮಗು ಏನಿದೆ 6-7 ವರ್ಷದ ಮಗು, ಅದು ಅವ್ರ ಹತ್ರ ಇಂಟರ್ನೆಟ್ನಲ್ಲಿ ನೀವೇನೇ ಪ್ರಶ್ನೆಯನ್ನು ಕೇಳಿ ಎಲ್ಲ ಪ್ರಶ್ನೆ ಉತ್ತರವನ್ನು ಕೊಡ್ತಾರೆ, ಅಕ್ಯುರೇಟಾಗಿ ಕೊಡ್ತಾರೆ. तो वो हमारा बाप है क्या? ಮತ್ತು ಅವ್ರು ನಮ್ಮ ತಂದೆ ಆಗಿದ್ದಾರಾ? उस बच्चे को अपना बाप मान लें। ಆ ಮಗುನ ನಮ್ಮ ತಂದೆ ಅಂತ ನಂಬ್ಕೊಂಡ್ಬಿಡ್ಬೇಕಾ ಹಾಗಾದ್ರೆ? हाँ आज में मध्य में अंत में भी एक ही पर्सनालिटी में आते हैं। आप टीचर सदगुरु पात्र एक ही पर्सनालिटी में आते हैं। ಯಾರೋ ಹೇಳಿದ್ರು ತಂದೆ, ಟೀಚರ್, ಸದ್ಗುರು ಒಂದೇ ಪರ್ಸನಾಲಿಟಿ ಆಗಿದೆ, ಅವರಲ್ಲೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. मुरली का आदर से मध्य देश में आते हैं, मगर बच्चे उनका गाँव में गंदे गाँव में आते हैं। एक व्यक्तित्व में एक व्यक्तित्व में आज में ये बाप का पाठ है, मध्य में टीचर का पाठ है, अंत में सदगुरु का पाठ है। ಅವ್ರು ಹೇಳ್ತಿದ್ದಾರೆ ವ್ಯಕ್ತಿತ್ವ ಒಂದೇ ಆಗಿದೆ, ಆದಿಯಲ್ಲಿ ತಂದೆ ಪಾತ್ರ ಆಗಿತ್ತು, ಮಧ್ಯದಲ್ಲಿ ಟೀಚರಿನ ಪಾತ್ರ ಆಗಿದೆ, ಮತ್ತು ಅವರೇ ಅಂತ್ಯದಲ್ಲಿ ಸದ್ಗುರುವಿನ ಪಾತ್ರನೂ ಮಾಡ್ತಾರೆ. ಅವರು ಮಗದೇಶದಲ್ಲಿ ಬರ್ತಾರೆ, ಗಲೀಜಾಗಿರೋ ಹಳ್ಳಿಯಲ್ಲಿ ಬರ್ತಾರೆ, ಆ ಥರ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ. तीनों काल के प्रूफ है, एक प्रकार प्रूफ कहाँ है? सदगुरु तो अभी पार्ट ही शुरू नहीं हुआ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸದ್ಗುರು ಎಲ್ಲಿದ್ದಾರೆ? ಸದ್ಗುರುವಿಂದಂತೂ ಇನ್ನೂ ಪಾತ್ರನೇ ಆರಂಭ ಆಗಿಲ್ಲ. नहीं होगा। टीचर का पाठ कर रहे हैं, अंत में सदगुरु का पाठ कर रहे हैं। नहीं चल रहे अभी सदगुरु शुरू ही नहीं हुआ। ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗಂತೂ ಸದ್ಗುರುವಿನ ಪಾತ್ರ ಆರಂಭನೇ ಆಗಿಲ್ಲ. चलेंगे, हाँ चलेंगे। अंत में सदगुरु का पाठ चलेंगे। अभी भी टीचर का पाठ चलेंगे। वो कैसे माने कि यही टीचर है? ಅವ್ರು ಹೇಳ್ತಿದ್ದಾರೆ ಇವಾಗ ಟೀಚರಿನ ಪಾತ್ರ ನಡೀತಾ ಇದೆ, ಅಂತ್ಯದಲ್ಲಿ ಸದ್ಗುರುವಿನ ಪಾತ್ರ ನಡೆಯುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಯಾವ ಥರ ನಂಬ್ತೀರಾ ನೀವು, ಇವರೇ ಸದ್ಗುರು ಆಗಿದ್ದಾರೆ, ಇವರೇ ಟೀಚರ್ ಆಗಿದ್ದಾರೆ ಅಂತ. से अच्छी व्याख्या देता है। ಎಲ್ಲರಿಗಿಂತ ಒಳ್ಳೆ ಕ್ಲಾರಿಫಿಕೇಶನ್ನ ಕೊಡ್ತಾರೆ. क्या ज्ञान? ಜ್ಞಾನದ ಆಧಾರದಿಂದ ಅಂದರು ಯಾರು? ಅದಕ್ಕೆ ಬಾಬಾ ಹೇಳ್ತಾರೆ ಏನು ಜ್ಞಾನ ಆಗಿದೆ? गीता का श्लोक आदर्श, मुरली का आदर्श, गीता का क्या श्लोक है? ಯಾರು ಅಂದರು ಗೀತೆ ಶ್ಲೋಕದ ಆಧಾರದಿಂದ, ಮುರಳಿಯ ಆಧಾರದಿಂದ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನು ಶ್ಲೋಕ ಇದೆ ಗೀತೆಯಲ್ಲಿ? जिस श्लोक से ये पहचाना जाए ಯಾವ ಶ್ಲೋಕದಿಂದ ಈ ಮಾತನ್ನು ಗುರುತಿಸ್ಕೋಬೋದು कि यही मनुष्य सृष्टि का बैठ गया। ಅಂದರೆ ಇವರೇ ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ ಅಂತ ಯಾವ ಥರ ಗುರುತಿಸ್ಕೊಂತೀರಾ? भगवत में है जी शरीर कौन्तेय, जी शरीर से इदम शरीरम कौन्तेय क्षेत्रम मिथ्यविधीयते। ಶ್ಲೋಕವನ್ನು ಹೇಳಿದರು ಬಾಬಾ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಮಿಥ್ಯ ವಿಧೀಯತೆ. हे कौन्तेय अर्जुन, ಹೇ ಕೌಂತೆಯ ಅರ್ಜುನ, ये जो तुम्हारा शरीर है ಈ ನಿಮ್ಮ ಶರೀರ ಏನಿದೆ ये क्षेत्र है, युद्ध क्षेत्र है, ಇದು ಒಂದು ಕ್ಷೇತ್ರ ಆಗಿದೆ, ಯುದ್ಧ ಕ್ಷೇತ್ರ ಆಗಿದೆ, कर्म क्षेत्र है। ಇದು ಕರ್ಮಕ್ಷೇತ್ರ ಆಗಿದೆ ಅಂತ. तो कौन सा क्षेत्र है? कौन अर्जुन है? ಮತ್ತೆ ಯಾರು ಅರ್ಜುನ ಆಗಿದ್ದಾರೆ? ಯಾವ ಕ್ಷೇತ್ರ ಆಗಿದೆ? कहाँ है? कैसे पता चले? ಅವರಾದರೂ ಶಿವ ಬಾಬಾ ಆಗಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ಥರ ಗೊತ್ತಾಗುತ್ತೆ ಯಾರಾಗಿದ್ದಾರೆ? प्रूफ चाहिए। ಪ್ರೂಫ್ ಬೇಕಾಗಿದೆ. 5000 ड्रामा में एक सेकंड की बात कम नहीं है। ಅವ್ರು ಹೇಳ್ತಿದ್ದಾರೆ ಮನೆ ಸೃಷ್ಟಿಯಲ್ಲಿ ಪಾಠದ 5000 ವರ್ಷದ ಡ್ರಾಮಾದಲ್ಲಿ ಅವ್ರದ್ದು ಒಂದು ಜನ್ಮನೂ ಕಡಿಮೆ ಇಲ್ಲ, ಒಂದು ಸೆಕೆಂಡು ಕಡಿಮೆ ಇಲ್ಲ ಅಂತ. ये भी है, ये भी है, ये भी है, किसी का पार्ट कम नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇವರು ಇದ್ದಾರೆ, ಇವರು ಇದ್ದಾರೆ, ಇವರು ಇದ್ದಾರೆ, ಯಾರ್ದು ಪಾತ್ರ ಕಡಿಮೆ ಇಲ್ಲ. प्रूफ चाहिए। ಪ್ರೂಫ್ ಬೇಕಾಗಿದೆ.
सिर्फ कहने मात्र से कोई नहीं मानेगा। ಕೇವಲ ಹೇಳೋದ್ರಿಂದನೇ ಯಾರೂ ನಂಬೋದಿಲ್ಲ. बाबा ने बोला बुद्धिमान बाप के बुद्धिमान बच्चे बिना प्रूफ और प्रमाण के कोई बात मानने के लिए तैयार नहीं होते। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ಅಂತೂ ಹೇಳಿದ್ದಾರೆ ಏನಂತ, ಪ್ರೂಫ್ ಪ್ರಮಾಣ ಇಲ್ಲದೆ ಬುದ್ಧಿವಂತ ತಂದೆ ಬುದ್ಧಿವಂತ ಮಕ್ಕಳು ಯಾವುದೇ ಮಾತನ್ನು ನಂಬಲಿಕ್ಕೆ ತಯಾರಾಗೋದಿಲ್ಲ. हाँ बताया कि बेहद के बाप का परिचय ಅದಕ್ಕೆ ಹೇಳಿದ್ರು ಬೇಹದ್ದಿನ ತಂದೆಯ ಪರಿಚಯವನ್ನ बेहद के बाप के सिवाय कोई नहीं दे सकता। ಬೇಹದ್ದಿನ ತಂದೆಯನ್ನ ಬಿಟ್ಟು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. वो बेहद का बाप भारत में ढेर के ढेर मंदिर हैं। ಆ ಬೇಹದ್ದಿನ ತಂದೆ ಯಾರಿದ್ದಾರೆ ಅವರು ಭಾರತದಲ್ಲಿ ಅನೇಕ ದೇವಸ್ಥಾನಗಳಿದೆ, जिनमें उस बाप की पूजा होती है। ಆ ದೇವಸ್ಥಾನಗಳಲ್ಲಿ ಆ ತಂದೆಯ ಪೂಜೆ ನಡೆಯುತ್ತೆ. बाप के यादगार मंदिर बने हुए हैं। ತಂದೆಯ ನೆನಪಾರ್ಥ ದೇವಸ್ಥಾನಗಳನ್ನು ತಯಾರು ಮಾಡಿದ್ದಾರೆ. उन मंदिरों में उस बाप की मूर्ति दिखाई गई है। ಆ ದೇವಸ್ಥಾನಗಳಲ್ಲಿ ಆ ತಂದೆಯ ಮೂರ್ತಿಯನ್ನು ತೋರಿಸಿದ್ದಾರೆ. उस एक मूर्ति के सामने ही ಆ ಒಬ್ಬ ಮೂರ್ತಿ ಎದುರುಗಡೆನೆ जो भी भक्त जाता है ಯಾರೇ ಭಕ್ತರು ಹೋಗ್ತಾರೆ वो एक के सामने खड़े होकर कहता है तू ही मेरी माता है। ಅವ್ರೊಬ್ರು ಎದುರುಗಡೆನೆ ನಿಂತ್ಕೊಂಡ್ಬಿಟ್ಟು ಹೇಳ್ತಾರೆ, ನಂತ ನೀವೇ ನಮ್ಗೆ ತಾಯಿ ಆಗಿದ್ದೀರಾ, दूसरा नहीं, ಬೇರೆ ಯಾರೂ ಅಲ್ಲ, तू ही मेरा पिता है। ನೀವೇ ನಮ್ಗೆ ತಂದೆ ಆಗಿದ್ದೀರಾ, दूसरा तीसरा नहीं, ಎರಡನೇವ್ರು ಮೂರನೇವ್ರು ಬೇರೆ ಯಾರೂ ಇಲ್ಲ. शिवलिंग के सामने जाकर कहता है। ಶಿವಲಿಂಗನ ಎದುರುಗಡೆನೆ ಹೋಗ್ಬಿಟ್ಟು ಹೇಳ್ತಾರೆ. वो एक ही शिवलिंग मूर्ति है, ಅವ್ರೊಬ್ರೇ ಶಿವಲಿಂಗನ ಮೂರ್ತಿ ಆಗಿದ್ದಾರೆ. वो हमारा बाप भी है, टीचर भी है, सदगुरु भी है। ಅವರೇ ನಮ್ಗೆ ತಂದೆನೂ ಆಗಿದ್ದಾರೆ, ಟೀಚರ್ ಸಹ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. त्वमेव सर्वं मम देव देव, ತ್ವಮೇವ ಸರ್ವಂ ಮಮ ದೇವ ದೇವ, तू मेरा बंधु भी है, सखा भी है। ನೀವು ನಮ್ಗೆ ಬಂಧುನೂ ಆಗಿದ್ದೀರಾ, ಸಖಾನೂ ಆಗಿದ್ದೀರಾ. मना सर्वम मम देव देव, तेरे के साथ मेरे सर्व संबंध हैं। ಅಂದ್ರೆ ನಿಮ್ಮ ಜೊತೆ ನನ್ನ ಸರ್ವ ಸಂಬಂಧಗಳಿದೆ. जो आत्माओं का बाप है ಯಾರು ಆತ್ಮಗಳ ತಂದೆ ಆಗಿದ್ದಾರೆ उसके साथ एक ही संबंध, ಅವ್ರ ಜೊತೆ ಒಂದೇ ಸಂಬಂಧ ಇದೆ. और उस शिवलिंग के साथ ಮತ್ತೆ ಆ ಶಿವಲಿಂಗನ ಜೊತೆಯಲ್ಲಿ सर्व संबंध। ಸರ್ವ ಸಂಬಂಧಗಳಾಗಿದೆ. तो वो स्वयं ही अपना परिचय दे सकता है दुनिया में। ಮತ್ತೆ ಅವ್ರು ಸ್ವಯಂವೇ ಬಂದ್ಬಿಟ್ಟು ತಮ್ಮ ಪರಿಚಯವನ್ನ ಕೊಡ್ಬೋದಾಗಿದೆ ಪ್ರಪಂಚದಲ್ಲಿ. जिसकी यादगार सारी दुनिया में मंदिर बने हुए हैं। ಅದರ ನೆನಪಾರ್ಥದಲ್ಲಿ ಇಡೀ ಪ್ರಪಂಚದಲ್ಲೂ ಸಹ ದೇವಸ್ಥಾನಗಳು ತಯಾರಾಗಿದೆ. जिसकी मूर्तियां दुनिया में जितनी भी देश देशांतर में खुदाइयां हुई हैं, ಅದರ ಮೂರ್ತಿಗಳು ಎಷ್ಟೇ ಪ್ರಪಂಚದಲ್ಲಿ ಎಲ್ಲೇ ಭೂಮಿಯನ್ನ ಅಗ್ದಿದ್ದಾರೆ ಎಲ್ಲ ಕಡೆ ಅವರ ವಿಗ್ರಹನೇ ಸಿಕ್ಕಿದೆ. सबसे जास्ती संख्या में वो मूर्तियां मिली हैं। ಎಲ್ಲದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಆ ನಗ್ನ ಮೂರ್ತಿಗಳೇ ಸಿಕ್ಕಿದೆ. इससे क्या साबित होता है? वो सबका बाप है। ಮತ್ತೆ ಇದರಿಂದ ಏನ್ ಸಿದ್ಧ ಆಗುತ್ತೆ, ಅವ್ರು ಎಲ್ಲರ ತಂದೆ ಆಗಿದ್ದಾರೆ. सर्वधर्म पिताओं का, सर्वधर्म पिताओं के फॉलोअर्स का भी बाप है। ಅವರು ಎಲ್ಲ ಧರ್ಮಪಿತರ ತಂದೆ ಆಗಿದ್ದಾರೆ. ಎಲ್ಲ ಧರ್ಮದ ಫಾಲೋವರ್ಸ್ಗಳು ಯಾರೇ ಇದ್ದಾರೆ ಅವರೆಲ್ಲರಿಗೂ ಅವ್ರ ತಂದೆ ಆಗಿದ್ದಾರೆ. वो बाप वो लिंग रूप का परिचय ಆ ತಂದೆ ಆ ಲಿಂಗ ರೂಪದ ಪರಿಚಯವನ್ನ सिवाय उस लिंग स्वरूप बाप के कोई नहीं दे सकता। ಅಂದ್ರೆ ಆ ಲಿಂಗ ರೂಪ ತಂದೆ ಯಾರಿದ್ದಾರೆ ಅವ್ರನ್ನ ಬಿಟ್ಟು ಅವ್ರ ಪರಿಚಯವನ್ನ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. लोग पूछते हैं
ये भारतवासी क्या गोल पत्थर रखा है। ಜನಗಳು ಕೇಳ್ತಾರೆ ಏನಂತ, ಈ ಭಾರತವಾಸಿಗಳು ಏನು ಗುಂಡುಗಿರುವಂಥ ಕಲ್ಲನ್ನು ಇಟ್ಬಿಡ್ತಾರೆ, इसकी पूजा करते रहते हैं। ಇದರ ಪೂಜೆಯನ್ನು ಮಾಡ್ತಾ ಇರ್ತಾರೆ. अरे पत्थर बुद्धि है भारतवासी। ಅರೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಭಾರತವಾಸಿಗಳು ಅಂತ ಹೇಳ್ತಾರೆ. भारतवासी बेचारे चुप। ಭಾರತವಾಸಿಗಳು ಪಾಪ ಚುಪ್ಪಾಗಿರ್ತಾರೆ, ಸುಮ್ಮನೆ ಇರ್ತಾರೆ. क्या जवाब दे। ಏನು ಉತ್ತರ ಕೊಡಬೇಕು ಅಂತ. वो कहते हैं अंध श्रद्धालु है ये भारत के लोग। ಅವ್ರು ಹೇಳ್ತಾರೆ ಈ ಭಾರತದವರೆಲ್ಲ ಅಂಧಶ್ರದ್ಧಾಲು ಆಗಿದ್ದಾರೆ ಅಂತ, अंधविश्वासी है। ಅಂಧವಿಶ್ವಾಸಿಗಳಾಗಿದ್ದಾರೆ. भारतवासी चुप। ಭಾರತವಾಸಿಗಳು ಸುಮ್ಮನೆ ಇರ್ತಾರೆ. क्या जवाब दे। ಏನು ಉತ್ತರ ಕೊಡಬೇಕು ಅಂತ. अरे तुम जिसे भगवान माने बैठे हो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರಿಗೆ ನೀವು ಭಗವಂತ ಅಂತ ಒಪ್ಕೊಂಡು ಕೂತ್ಕೊಂಡಿದ್ದೀರಾ, वो भगवान तुम्हारा जो कर्म करता है, ಆ ಭಗವಂತ ನಿಮ್ಮ ಭಗವಂತ ಏನು ಕರ್ಮವನ್ನ ಮಾಡ್ತಾರೆ, वही कर्म दुनिया के सारे मनुष्य मात्र कर रहे हैं। ಅದೇ ಕರ್ಮವನ್ನ ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರು ಸಹ ಮಾಡ್ತಾ ಇದ್ದಾರೆ. वही कर्म दुनिया के सारे प्राणी मात्र, ಅದೇ ಕರ್ಮವನ್ನ ಪ್ರಪಂಚದಲ್ಲಿರುವಂಥ ಎಲ್ಲ ಪ್ರಾಣಿನೂ ಸಹ, पशु पक्षी पतंगे कीड़े मकोड़े सारे वही कर्म करते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪಶು ಪಕ್ಷಿಗಳಾಗಲಿ, ಕ್ರಿಮಿಕೀಟಗಳಾಗಲಿ, ಚಿಟ್ಟೆಗಳೇ ಆಗಲಿ, ಏನೇ ಹುಳಗಳೇ ಆಗಲಿ, ಎಲ್ಲ ಪ್ರಪಂಚದಲ್ಲಿ ಏನೇ ಇದೆ ಎಲ್ಲ ಅದೇ ಕರ್ಮವನ್ನು ಮಾಡ್ತಾರೆ. ಯಾವ ಕರ್ಮವನ್ನು ಅವ್ರು ಮಾಡ್ತಾರೆ. तो सब भगवान हुए ना। ಮತ್ತೆ ಎಲ್ಲರೂ ಭಗವಂತ ಆಗ್ಬಿಟ್ರಲ್ವಾ. आत्मा सो परमात्मा हुई ना। ಆತ್ಮ ಸು ಪರಮಾತ್ಮ ಆಗಿದ್ದಾರೆ ಅಲ್ವಾ. मान लेंगे क्यों नहीं मानेंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಂಬ್ಕೊಂಡ್ಬಿಡ್ತೀರಾ, ಯಾರು ಅಂದ್ರೂ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ನಂಬಲ್ಲ. सही बात तो कहते हैं। ಸರಿಯಾಗಿರೋ ಮಾತನ್ನೇ ಹೇಳ್ತಾರೆ ಅಲ್ವಾ. तुम्हारी गीता में ही तो लिखा हुआ है ನಿಮ್ಮ ಗೀತೆಯಲ್ಲೂ ಸಹ ಬರ್ದಿದ್ದಾರೆ ಅಲ್ವಾ, कि भगवान कहते हैं मैं जो कर्म करता हूँ, ಭಗವಂತ ಹೇಳ್ತಾರೆ ನಾನೇನು ಕರ್ಮವನ್ನ ಮಾಡ್ತೀನಿ, मेरे कर्मों को सारी दुनिया फॉलो करती है। ನನ್ನ ಕರ್ಮವನ್ನ ಇಡೀ ಪ್ರಪಂಚದವರೆಲ್ಲರೂ ಫಾಲೋ ಮಾಡ್ತಾರೆ ಅಂತ. तो देखो शिवालय में ಮತ್ತೆ ನೋಡಿ, ಶಿವಾಲಯದಲ್ಲಿ वो तुम्हारा शिवलिंग रखा हुआ है भगवान, ಆ ನಿಮ್ಮ ಶಿವಲಿಂಗವನ್ನ ಇಟ್ಟಿದ್ದಾರೆ ಭಗವಂತ ಅಂತ. जो कर्म कर रहा है वो कर्म सारी दुनिया की आत्माएं कर रही है। ಮತ್ತೆ ಆ ಭಗವಂತ ಏನು ಕರ್ಮವನ್ನ ಮಾಡ್ತಾ ಇದ್ದಾರೋ ಅದೇ ಕರ್ಮವನ್ನ ಇಡೀ ಪ್ರಪಂಚದವರೆಲ್ಲರೂ ಮಾಡ್ತಾ ಇದ್ದಾರೆ. तो इस बात को मान लें ಮತ್ತೆ ಈ ಮಾತನ್ನ ನಂಬ್ಕೊಂಡ್ಬಿಡ್ಬೇಕಾ, कि सभी आत्माएं सो परमात्मा ಅಂದ್ರೆ ಎಲ್ಲ ಆತ್ಮಗಳು ಸೋ ಪರಮಾತ್ಮ ಆಗಿದಾರ. है। नहीं क्यों नहीं। ಇಲ್ಲ, ಯಾಕಿಲ್ಲ. सब नीचे गिर जाते हैं। है सब नीचे गिर जाते हैं। सब सब नीचे गिर जाते हैं। ಎಲ್ಲರೂ ಕೆಳಗಡೆ ಬಿದ್ದ್ಬಿಡ್ತಾರೆ ಅಂದ್ರೆ वो नहीं नीचे गिर रहा है, ಅವ್ರೇನ್ ಕೆಳಗಡೆ ಬೀಳ್ತಾ ಇಲ್ವಾ, वो गड्ढे में नहीं जा रहा है। ಅವ್ರೇನ್ ಗುಂಡಿಯಲ್ಲಿ ಹೋಗ್ತಾ ಇಲ್ವಾ ಕೆಳಗಡೆ. अरे दिखाई नहीं पड़ता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಕಾಣಿಸ್ತಾ ಇಲ್ವಾ. आत्मा तो परमात्मा एक आत्मा है। 5000 वर्ष ड्रामा में एक सेकंड बात हम नहीं होते। वो ही तो सवाल है, वो एक कौन है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇ ಪ್ರಶ್ನೆ ಆಗಿದೆ ಅಲ್ವಾ, ಒಬ್ರು ಯಾರಾಗಿದ್ದಾರೆ, जो उसका असली परिचय देता है। ಯಾರು ಅವರ ನಿಜವಾದ ಪರಿಚಯವನ್ನ ಕೊಡ್ತಾರೆ, ಅವ್ರು ಯಾರು, वो है कौन। ಅವ್ರು ಯಾರಾಗಿದ್ದಾರೆ. बाप का परिचय बाप के सिवाय कोई नहीं दे सकता। ತಂದೆಯ ಪರಿಚಯವನ್ನ ತಂದೆಯನ್ನ ಬಿಟ್ಟು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. वो बाप ही बताता है ಆ ತಂದೆನೇ ಬಂದ್ಬಿಟ್ಟು ಹೇಳ್ತಾರೆ कि आत्मा हर आत्मा परमात्मा नहीं, ಅಂದ್ರೆ ಪ್ರತಿಯೊಂದು ಆತ್ಮ ಪರಮಾತ್ಮ ಆಗಿಲ್ಲ, और हर आत्मा की यादगार वो नहीं। ಮತ್ತೆ ಪ್ರತಿಯೊಂದು ಆತ್ಮನ ನೆನಪಾರ್ಥ ಅದಾಗಿಲ್ಲ.
हर आत्मा की यादगार मंदिर वो क्या नाम खुदाइयों में नहीं मिलेगी, ಪ್ರತಿಯೊಂದು ಆತ್ಮನ ನೆನಪಾರ್ಥ ಭೂಮಿಯನ್ನು ಅಗದಾಗ ಸಿಗೋದಿಲ್ಲ. उस एक आत्मा की ही यादगार है ಆ ಒಬ್ಬ ಆತ್ಮನ ನೆನಪಾರ್ಥನೇ ಆಗಿದೆ. जो दुनिया के सभी शिवालयों में देखी जा सकती ಅದು है ಪ್ರಪಂಚದ ಎಲ್ಲ ಶಿವಾಲಯಗಳಲ್ಲೂ ಸಹ ನೋಡಬಹುದಾಗಿದೆ. और वो सृष्टि के आदिकाल की बात है. ಮತ್ತೆ ಅದು ಸೃಷ್ಟಿಯ ಆದಿಕಾಲದ ಮಾತಾಗಿದೆ. सृष्टि के आदिकाल में कलयुग के अंत में ಸೃಷ್ಟಿಯ ಆದಿಕಾಲದಲ್ಲಿ ಕಲಿಯುಗದ ಅಂತ್ಯದಲ್ಲಿ झूठ खंड के अंत में उस सत्य बाप ने ही ಆ ಸುಳ್ಳು ಖಂಡದ ಅಂತ್ಯದಲ್ಲಿ ಆ ಸತ್ಯ ತಂದೆನೆ सच खंड बनाया था, ಸತ್ಯಖಂಡವನ್ನ ಮಾಡಿದ್ರು, सत्य युग बनाया था. ಸತ್ಯುಗವನ್ನ ಮಾಡಿದ್ರು. वो हेवनली गॉड फादर है. ಅವರು ಹೆವೆನ್ಲಿ ಗಾಡ್ ಫಾದರ್ ಆಗಿದ್ದಾರೆ. दो रूप हैं उसके, ಅವ್ರದ್ದು ಸಹ ಎರಡೇ ರೂಪಗಳಾಗಿದೆ. एक आत्मिक रूप बिंदु ಒಂದಂತೂ ಆತ್ಮಿಕ ರೂಪ ಬಿಂದು ಆಗಿದೆ, और दूसरा बड़ा रूप लिंग. ಮತ್ತೆ ಇನ್ನೊಂದಾಗಿದೆ ದೊಡ್ಡ ರೂಪ, ಲಿಂಗದ ರೂಪ. वो है माता का यादगार. ಅದಾಗಿದೆ ತಾಯಿಯ ನೆನಪಾರ್ಥ. माता पहले कन्या होती है, ತಾಯಿ ಮೊದಲು ಕನ್ಯೆ ಆಗಿರ್ತಾರೆ, छोटा रूप होता है. ಚಿಕ್ಕ ರೂಪ ಆಗಿರುತ್ತೆ. जब माता बनती है तो चौड़ी होती जाती है. ಯಾವಾಗ ತಾಯಿ ಆಗ್ತಾರೆ ಅವಾಗ ಅವ್ರು ಅಗಲ ಆಗ್ತಾ ಹೋಗ್ತಾರೆ. तो वो बड़ा रूप है, ಮತ್ತೆ ಅದು ದೊಡ್ಡ ರೂಪ ಆಗಿದೆ. माता का यादगार. ಅದಾಗಿದೆ ತಾಯಿಯ ನೆನಪಾರ್ಥ. एक ही है जो माता भी है सारी सृष्टि की. ಒಬ್ಬರೇ ಆಗಿದ್ದಾರೆ, ಅವ್ರು ಇಡೀ ಸೃಷ್ಟಿಯ ತಾಯಿನೂ ಆಗಿದ್ದಾರೆ, सारी सृष्टि का पिता है. ಅವರು ಇಡೀ ಸೃಷ್ಟಿಯ ತಂದೆನೂ ಆಗಿದ್ದಾರೆ. सब पिता नहीं होते, ಎಲ್ಲರೂ ತಂದೆ ಆಗಿರೋದಿಲ್ಲ. ब्रदरहुड कभी नहीं होता है. ಬ್ರದರ್ಹುಡ್ ಯಾವತ್ತೂ ಆಗಲ್ಲ. सब ब्रदर फादर होते हैं क्या? ಎಲ್ಲ ಬ್ರದರ್ ಫಾದರ್ ಆಗಿರ್ತಾರ? फादर तो एक होता है. ಫಾದರ್ ಅಂತೂ ಒಬ್ಬರೇ ಆಗಿರ್ತಾರೆ. वो फादर ही है. ಅವರಂತೂ ಫಾದರೇ ಆಗಿದ್ದಾರೆ, ತಂದೆನೇ ಆಗಿದ್ದಾರೆ. जो आकर अपना परिचय देता है. ಅವರು ಬಂದ್ಬಿಟ್ಟು ತಮ್ಮ ಪರಿಚಯವನ್ನ ಕೊಡ್ತಾರೆ. कि मैं कैसे शिवलिंग स्वरूप हूँ. ನಾನು ಯಾವ ರೀತಿ ಶಿವಲಿಂಗನ ಸ್ವರೂಪ ಆಗಿದ್ದೀನಿ, लिंग रूप हूँ. ಲಿಂಗ ರೂಪ ಆಗಿದ್ದೀನಿ. भले गड्ढे में रखा हुआ दिखाया जाता है ಬಲೆ ಗುಂಡಿಯಲ್ಲಿಟ್ಟಿರೋದನ್ನ ತೋರಿಸ್ತಾರೆ, तो भी पतित नहीं हूँ. ಆದ್ರೂ ಸಹ ನಾನು ಪತಿತ ಆಗಿಲ್ಲ. शक्ति क्षीण नहीं होती है. ಶಕ್ತಿ ಕ್ಷೀಣ ಆಗೋದಿಲ್ಲ. वो कभी पतित नहीं होता. ಅವರು ಯಾವತ್ತೂ ಪತಿತರಾಗಲ್ಲ. जब त्रिकालदर्शी उसमें प्रवेश होता है, ಯಾವಾಗ ಆ ತ್ರಿಕಾಲದರ್ಶಿ ಅವರಲ್ಲಿ ಪ್ರವೇಶ ಮಾಡ್ತಾರೆ, संगम युग में, ಆ ಸಂಗಮ ಯುಗದಲ್ಲಿ, उस पुरुषोत्तम संगम युग में वो एक बार वो रूप धारण कर लेता है, संपन्न ಆ रूप. ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದೇ ಸತಿ ಅವರು ಆ ರೀತಿ ಸಂಪನ್ನ ರೂಪವನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ. शिवलिंग ಅದೇ ಆಗಿದೆ ಶಿವಲಿಂಗ. बाप समान शिव बनता है बिंदु, ತಂದೆ ಸಮಾನ ಆಗೋಗ್ತಾರೆ ಆ ಶಿವ ಬಿಂದು. और लिंग बड़ा रूप भी बनता है शरीर. ಮತ್ತೆ ಆ ಲಿಂಗ ಏನಿದೆ ಅದು ದೊಡ್ಡ ರೂಪ ಆಗಿರುತ್ತೆ, ಶರೀರ. जो शरीर 5 तत्वों का पुतला, ಆ ಶರೀರ 5 ತತ್ವಗಳ ಗೊಂಬೆ ಆಗಿದೆ. वो 5 तत्व प्रकृति कहे जाते ಆ हैं. 5 ತತ್ವಗಳು ಪ್ರಕೃತಿ ಅಂತ ಹೇಳಲಾಗುತ್ತೆ.
तो दो रूप हैं, ಮತ್ತೆ ಎರಡು ರೂಪಗಳಾಗಿದೆ, पुरुष और प्रकृति। ಪುರುಷ ಮತ್ತೆ ಪ್ರಕೃತಿ. इन दोनों के मेल से ಮತ್ತೆ ಈ ಇಬ್ಬರ ಕಂಬೈಂಡ್ ರೂಪದಿಂದ नई दुनिया तैयार होती है। ಹೊಸ ಪ್ರಪಂಚ ತಯಾರಾಗುತ್ತೆ. वो परम पुरुष है प्रैक्टिकल में, ಅವರು ಪ್ರಾಕ್ಟಿಕಲ್ ನಲ್ಲಿ ಪರಮಪುರುಷ ಆಗಿದ್ದಾರೆ. शिव परम पुरुष है, ಶಿವ ಪರಮಪುರುಷ ಆಗಿದ್ದಾರೆ. लेकिन उसको अपना शरीर नहीं है, ಆದರೆ ಅವರಿಗೆ ತಮ್ಮ ಶರೀರನೇ ಇಲ್ಲ. इसलिए वो प्रैक्टिकल कर्म करके नहीं दिखाता। ಅದಕ್ಕೋಸ್ಕರ ಅವರು ಪ್ರಾಕ್ಟಿಕಲ್ ನಲ್ಲಿ ಕರ್ಮವನ್ನ ಮಾಡಿಬಿಟ್ಟು ತೋರಿಸೋದಿಲ್ಲ. जिसमें प्रवेश करता है उसको आप समान बनाता है। ಯಾರಲ್ಲಿ ಅವರು ಪ್ರವೇಶ ಮಾಡ್ತಾರೆ ಅವರನ್ನ ಅವರು ತಮ್ಮ ಸಮಾನ ಮಾಡ್ತಾರೆ. और आप समान जब वो बनता है शिव ज्योति बिंदु, ಮತ್ತೆ ಅವರು ಶಿವ ಜ್ಯೋತಿರ್ಬಿಂದು ಯಾವಾಗ ತಮ್ಮ ಸಮಾನ ಆಗ್ತಾರೆ, तो जिस शरीर के द्वारा पार्ट बजाता है ಅವಾಗ ಮತ್ತೆ ಅವರು ಯಾವ ಶರೀರದ ಮುಖಾಂತರ ಪಾತ್ರವನ್ನ ಮಾಡ್ತಾರೆ, वो शरीर भी अविनाशी है। ಆ ಶರೀರನು ಮತ್ತೆ ಅವಿನಾಶಿ ಆಗಿದೆ. इसलिए वो शिवलिंग सदा शिव है। ಅದಕ್ಕೋಸ್ಕರ ಶಿವಲಿಂಗ ಯಾವಾಗ್ಲೂ ಸದಾಶಿವ ಆಗಿದೆ. तीनों कालों में सत्य है, ಮೂರು ಕಾಲದಲ್ಲೂ ಸಹ ಅವರು ಸತ್ಯ ಆಗಿದ್ದಾರೆ. उसका कभी नाश नहीं होता। ಅವ್ರದ್ದು ಯಾವತ್ತೂ ನಾಶ ಆಗಲ್ಲ. और उस अविनाशी का परिचय ಮತ್ತೆ ಆ ಅವಿನಾಶಿಯ ಪರಿಚಯವನ್ನ वो बेहद का अविनाशी बाप ही दे सकता है। ಅವರು ಬೇಹದ್ದಿನ ಅವಿನಾಶಿ ತಂದೆನೆ ಕೊಡಬಹುದಾಗಿದೆ. क्या कहा? ಏನಂತ ಹೇಳಿದ್ರು? बेहद के अविनाशी बाप दो हैं, ಬೇಹದ್ದಿನ ಅವಿನಾಶಿ ತಂದೆ ಇಬ್ಬರಾಗಿದ್ದಾರೆ. परंतु जो आत्माओं का बाप है ಆದ್ರೆ ಯಾರು ಆತ್ಮಗಳ ತಂದೆ ಆಗಿದ್ದಾರೆ, जन्म मरण के चक्र से न्यारा है, ಯಾರು ಜನನ ಮರಣದ ಚಕ್ರದಿಂದ ನ್ಯಾರ ಆಗಿದ್ದಾರೆ, ಭಿನ್ನ ಆಗಿದ್ದಾರೆ, वो सारी मनुष्य आत्माओं को ಅವರು ಇಡೀ ಎಲ್ಲಾ ಮನುಷ್ಯ ಆತ್ಮಗಳಿಗೆ अपनी आत्मा का तो परिचय देता है ಅವರು ತಮ್ಮ ಆತ್ಮದ ಪರಿಚಯವನ್ನಂತೂ ಕೊಡ್ತಾರೆ. कि मैं बिंदु हूँ तो तुम बच्चे भी बिंदु हो। ನಾನ್ ಬಿಂದು ಆಗಿದ್ದೀನಿ ಅಂದ್ರೆ ನೀವು ಮಕ್ಕಳು ಸಹ ಬಿಂದು ಆಗಿದ್ದೀರಾ. जैसा बच्चा वैसा बाप। ಯಾವ ತರ ಮಗು ಆಗಿರ್ತಾರೆ ಅದೇ ರೀತಿ ತಂದೆನೂ ಆಗಿರ್ತಾರೆ. जैसा बाप वैसा बच्चा। ಯಾವ ತರ ತಂದೆ ಆಗಿರ್ತಾರೆ ಅದೇ ತರ ಮಗುನೂ ಆಗಿರುತ್ತೆ. बच्चा सांप जैसा लंबा तो बाप भी सांप जैसा लंबा। ಮಗು ಹಾವಿನ ತರ ಉದ್ದ ಇದ್ರೆ ಮತ್ತೆ ತಂದೆನೂ ಸಹ ಹಾವಿನ ತರ ಉದ್ದನೇ ಆಗಿರ್ತಾರೆ. बच्चा चींटी जैसा छोटा ಮಗು ಇರುವೆ ತರ ಚಿಕ್ಕದಾಗಿದ್ರೆ तो बाप भी चींटी जैसा छोटा। ಅವಾಗ ತಂದೆನೂ ಸಹ ಇರುವೆ ತರ ಚಿಕ್ಕದಾಗಿ ಇರ್ತಾರೆ. बच्चा हाथी जैसा धूल डोल वाला ಮಗು ಆನೆ ತರ ದಪ್ಪ ತುಂಬಾ ಹೃಷ್ಟಪುಷ್ಟ ಆಗಿದ್ರೆ तो बाप भी हाथी जैसा धूल डोल वाला। ಮತ್ತೆ ತಂದೆನೂ ಸಹ ಆನೆ ತರಾನೇ ಇರ್ತಾರೆ, ಉದ್ದ ಅಗಲ ದಪ್ಪ ಎಲ್ಲ. तो तुम बच्चे बिंदु बिंदु आत्माएं, ಮತ್ತೆ ನೀವು ಆತ್ಮಗಳು, ನೀವು ಮಕ್ಕಳು ಎಲ್ಲರೂ ಬಿಂದು ಬಿಂದು ಆತ್ಮಗಳಾಗಿದ್ದೀರಾ. तुम्हारा बाप भी ज्योति बिंदु। ಮತ್ತೆ ನಿಮ್ಮ ತಂದೆನೂ ಸಹ ಜ್ಯೋತಿರ್ಬಿಂದು ಆಗಿದ್ದಾರೆ. परंतु जन्म मरण के चक्र से न्यारा है। ಆದರೆ ಅವರು ಜನನ ಮರಣದ ಚಕ್ರದಿಂದ ನ್ಯಾರ ಆಗಿದ್ದಾರೆ. उसको अपना शरीर नहीं है, ಅವರಿಗೆ ತಮ್ಮ ಶರೀರನೇ ಇಲ್ಲ. इसलिए वो साकार का परिचय सिर्फ उसी साकार को देता है। ಅದಕ್ಕೋಸ್ಕರ ಅವರು ಆ ಸಾಕಾರನ ಪರಿಚಯವನ್ನ ಕೇವಲ ಒಬ್ಬ ಸಾಕಾರನ್ಗೆ ಕೊಡ್ತಾರೆ. क्या कहा? ಏನಂತ ಹೇಳಿದ್ರು? वो बाप अपना वर्षाय ಆ ತಂದೆ ತಮ್ಮ ಆಸ್ತಿಯನ್ನ मनुष्य आत्माएं जिनकी संख्या 500-700 करोड़ है, ಮನುಷ್ಯ ಆತ್ಮಗಳು ಯಾರ ಸಂಖ್ಯೆ 500-700 ಕೋಟಿ ಆಗಿದೆ, उन 500-700 करोड़ बच्चों में 500-700 ಕೋಟಿ ಮಕ್ಕಳಲ್ಲಿ जो बड़ा बच्चा है, ಯಾರು ದೊಡ್ಡ ಮಗು ಆಗಿದ್ದಾರೆ, जो शिवलिंग कहा जाता है, ಯಾರಿಗೆ ಶಿವಲಿಂಗ ಅಂತ ಹೇಳಲಾಗುತ್ತೆ, उस शिवलिंग को ही अपना परिचय देता है वो। ಆ ಶಿವಲಿಂಗಕ್ಕೆ ತಮ್ಮ ಪರಿಚಯವನ್ನ ಕೊಡ್ತಾರೆ ಅವರು.
और अपना वर्षा भी देता है। ಮತ್ತೆ ಅವರು ತಮ್ಮ ಆಸ್ತಿಯನ್ನು ಸಹ ಕೊಡ್ತಾರೆ. ಏನಂತ? निराकार बाप है निराकार आत्माओं का, ನಿರಾಕಾರಿ ಆತ್ಮಗಳ ನಿರಾಕಾರಿ ತಂದೆ ಆಗಿದ್ದಾರೆ. तो निराकारी ज्ञान का वर्षा देता है। ಮತ್ತೆ ಅವರು ನಿರಾಕಾರಿ ತಂದೆಯ ಜ್ಞಾನದ ಆಸ್ತಿಯನ್ನೇ ಕೊಡ್ತಾರೆ ಆ ತಂದೆ. देता है बड़े बच्चे को देता है। ಯಾರಿಗೆ ಕೊಡ್ತಾರೆ? ಯಾರು ದೊಡ್ಡ ಮಗ ಆಗಿದ್ದಾರೆ ಅವರಿಗೆ ಕೊಡ್ತಾರೆ. जो बड़ा बच्चा बड़ा काम करके दिखाए, ಯಾವ ದೊಡ್ಡ ಮಗು ದೊಡ್ಡ ಕಾರ್ಯವನ್ನ ಮಾಡಿಬಿಟ್ಟು ತೋರಿಸ್ತಾರೆ. जो मंत्र बताया महामंत्र, ಅದಕ್ಕೋಸ್ಕರ ಮಂತ್ರವನ್ನ ಹೇಳಿದ್ದಾರೆ, ಮಹಾಮಂತ್ರ. ಏನಂತ? मन मना भव, ಏನಾಗಿದೆ? ಮನ್ಮನಾಭವ. मेरे मन में समा जा। ಅಂದ್ರೆ ನನ್ನ ಮನಸ್ಸಿನಲ್ಲಿ ಸಮಾಹಿತರಾಗಿ. कौन कह सकता है मेरे मन में समा जा? ಮತ್ತೆ ಈ ಮಾತನ್ನ ಯಾರು ಹೇಳ್ಬೋದಾಗಿದೆ, ನನ್ನ ಮನಸ್ಸಿನಲ್ಲಿ ಸಮಾವೇಶನೆಯನ್ನ ಮಾಡ್ಕೊಳ್ಳಿ ಅಂತ? आत्माओं का बाप को मन ही नहीं है, ಆತ್ಮಗಳ ತಂದೆಗಂತೂ ಮನಸ್ಸೇ ಇಲ್ಲ. वो नहीं कह सकता मेरे मन में समा जा। ಅವ್ರು ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನ ಅಂತ. तो मनुष्य आत्माओं का जो बाप है ಮತ್ತೆ ಮನುಷ್ಯ ಆತ್ಮಗಳ ತಂದೆ ಯಾರಾಗಿದ್ದಾರೆ? उसको मन है। ಅವರಿಗೆ ಮನಸ್ಸಿದೆ. वो कहता है ಮತ್ತೆ ಅವ್ರು ಹೇಳ್ತಾರೆ ಈ ಮಾತನ್ನ, कि मैं पुरुषार्थ करके जब बाप समान स्टेज पहले पहले प्राप्त करता हूँ, ನಾನು ಯಾವಾಗ ಮೊಟ್ಟ ಮೊದಲು ಪುರುಷಾರ್ಥವನ್ನ ಮಾಡಿ ತಂದೆ ಸಮಾನ ಸ್ಟೇಜನ್ನು ಮೊಟ್ಟ ಮೊದಲು ನಾನು ಪಡಿತೀನಿ, ಧಾರಣೆ ಮಾಡ್ಕೊತೀನಿ. तो मेरे स्वरूप में तुम सब बच्चों को समा जाना। मेरा क्या स्वरूप? ಮತ್ತೆ ನನ್ನ ಸ್ವರೂಪದಲ್ಲಿ ನೀವೆಲ್ಲ ಮಕ್ಕಳು ಯಾರೇ ಇದ್ದೀರಾ ನಿಮ್ಗೆಲ್ಲರಿಗೂ ಸಮಾವೇಶನೆ ಮಾಡ್ಕೋಬೇಕಾಗಿದೆ ಅಂತ. ನನ್ನ ಸ್ವರೂಪ ಅಂದ್ರೆ ಏನಾಗಿದೆ? ನನ್ನ ಸ್ವರೂಪ मन मना भव, मेरे मन में समा जा। अरे तेरे मन में क्या है? ಮನ್ಮನಾಭವ. ಮನ್ಮನಾಭವ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸನ್ನು ಸೇರಿ ಒಂದ್ ಮಾಡಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ? क्या है तेरे मन में? ಏನಾಗಿದೆ ನಿಮ್ಮ ಮನಸ್ಸಿನಲ್ಲಿ? बिंदु। क्या है? बिंदु। ಏನಿದೆ? ಬಿಂದು. तो सब बच्चों को निसंकल्प बिंदु बनना पड़े। ಮತ್ತೆ ಎಲ್ಲ ಮಕ್ಕಳಿಗೂ ಸಹ ನಿಸ್ಸಂಕಲ್ಪಿ ಬಿಂದು ಆಗ್ಬೇಕಾಗತ್ತೆ. क्या? जो अलग 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 संकल्प सबके चल रहे हैं, ಎಲ್ಲರದು ಏನ್ ಬೇರೆ 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 ಸಂಕಲ್ಪಗಳು ನಡೀತಾ ಇದೆ. 500-700 करोड़ मनुष्यों के सबके अलग अलग संकल्प हैं। 500-700 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಎಲ್ಲರದು ಬೇರೆ ಬೇರೆ ಸಂಕಲ್ಪ ಆಗಿದೆನಾ? कि एक संकल्प है। ಅಥವಾ ಎಲ್ಲರದು ಒಂದೇ ಸಂಕಲ್ಪ ಆಗಿದೆನಾ? तो सब संकल्पों को समाप्त करके ಮತ್ತೆ ಎಲ್ಲ ಸಂಕಲ್ಪಗಳನ್ನ ನಷ್ಟ ಮಾಡಿ ಸಮಾಪ್ತಿ ಮಾಡಿಬಿಟ್ಟು एक के संकल्प में समा जा। ಒಬ್ಬರ ಸಂಕಲ್ಪದಲ್ಲೇ ಸಮಾವೇಶನೆ ಆಗಬೇಕಾಗಿದೆ. उस एक के संकल्प में है वो शिव ज्योति बिंदु। ಮತ್ತೆ ಆ ಒಬ್ಬರ ಸಂಕಲ್ಪದಲ್ಲಿ ಇದ್ದಾರೆ ಅಂದ್ರೆ ಶಿವ ಜ್ಯೋತಿರ್ಬಿಂದು. तो उस निरंतर याद में जो समाते जाएंगे ಮತ್ತೆ ಆ ನಿರಂತರ ನೆನಪಿನಲ್ಲಿ ಯಾರು ಸಮಾವೇಶನೆ ಆಗ್ತಾ ಹೋಗ್ತಾರೆ, और जिस नंबर में समाते जाएंगे ಮತ್ತೆ ಅವ್ರು ಯಾವ ನಂಬರ್ನಲ್ಲಿ ಸಮಾವೇಶನೆ ಆಗ್ತಾ ಹೋಗ್ತಾರೆ, उसी नंबर में इस सृष्टि रूपी रंगमंच पर आकर के पाठ बजाएंगे। ಮತ್ತೆ ಅವರು ಅದೇ ನಂಬರ್ನಲ್ಲಿ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾರೆ. इस सृष्टि रूपी रंगमंच पर अव्वल नंबर में कौन आएगा? ಮತ್ತೆ ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಮೊದಲನೇ ನಂಬರ್ನಲ್ಲಿ ಯಾರು ಬರ್ತಾರೆ? कौन आएगा? ಕೇಳ್ತಾ ಇದ್ದಾರೆ ಬಾಬಾ, ಯಾರು ಬರ್ತಾರೆ? मनुष्य सृष्टि का बाप जो शिवलिंग के रूप में पूजा जाता है। ಮನುಷ್ಯ ಸೃಷ್ಟಿಯ ತಂದೆ ಯಾರನ್ನ ಶಿವಲಿಂಗದ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. वो शिव है लेकिन उसको लिंग अपना नहीं है। ಅವರು ಶಿವ ಅಂತೂ ಆಗಿದ್ದಾರೆ, ಆದ್ರೆ ಅವರಿಗೆ ತಮ್ಮದೇ ಆಗಿರುವಂತ ಲಿಂಗ ಇಲ್ಲ. ब्रह्म वाक्य में बोला तो है ಬ್ರಹ್ಮ ವಾಕ್ಯದಲ್ಲಂತೂ ಹೇಳಿದ್ದಾರೆ,
और देवताओं की अन्य इंद्रियां पूजी जाती है ಬೇರೆ ದೇವತೆಗಳದ್ದಂತೂ ಎಲ್ಲ ಇಂದ್ರಿಯಗಳ ಬೇರೆ ಬೇರೆ ಇಂದ್ರಿಯಗಳ ಪೂಜನೆ ನಡೆಯುತ್ತೆ. और मेरा सिर्फ लिंग ही पूजा जाता है. ಆದ್ರೆ ನಂದಂತೂ ಕೇವಲ ಲಿಂಗದ್ದೇ ಪೂಜನೆ ನಡೆಯುತ್ತೆ. किसने कहा? ಈ ಮಾತನ್ನ ಯಾರು ಹೇಳಿದ್ರು? इसने कहा या उसने कहा? ಇವ್ರು ಹೇಳಿದ್ರಾ ಅಥವಾ ಅವ್ರು ಹೇಳಿದ್ರಾ? है मनुष्य सृष्टि का बाप को ही लिंग है. ಮನುಷ್ಯ ಸೃಷ್ಟಿಯ ತಂದೆ ಯಾರಿದ್ದಾರೆ ಅವ್ರಿಗೆ ಲಿಂಗ ಇದೆ. उसको तो लिंग है ही नहीं. ಅವರಿಗಂತೂ ಲಿಂಗ ಇಲ್ವೇ ಇಲ್ಲ. लिंग क्या? कोई भी इंद्रिय नहीं. ಲಿಂಗ ಏನು ಯಾವುದೇ ಇಂದ್ರಿಯಗಳು ಇಲ್ಲ ಅವರಿಗೆ. तो वो कहता है ಮತ್ತೆ ಅವ್ರು ಹೇಳ್ತಾರೆ कि अन्य देवताओं के अन्य इंद्रियां पूजी जाती हैं. ಬೇರೆ ದೇವತೆಗಳದ್ದು ಬೇರೆ ಬೇರೆ ಇಂದ್ರಿಯಗಳ ಪೂಜನೆ ನಡೆಯುತ್ತೆ. नेत्र कमल, हस्त कमल, ನೇತ್ರ ಕಮಲ, ಹಸ್ತ ಕಮಲ, मुख कमल, ಮುಖ ಕಮಲ, पाद कमल, लेकिन ಪಾದ ಕಮಲ, ಈ ತರ ಎಲ್ಲ. मेरा सिर्फ लिंग पूजा जाता ಆದ್ರೆ ನಂದು ಕೇವಲ ಲಿಂಗದ ಪೂಜನೆ ನಡೆಯುತ್ತೆ. है. मेरा माने ओ शिवलिंग स्वरूप, ನಂದು ಅಂದ್ರೆ ಆ ಶಿವಲಿಂಗನ ಸ್ವರೂಪ. संपन्न रूप. ಅದೇ ಆಗಿದೆ ಸಂಪನ್ನ ರೂಪ. वो कहता है ಅವ್ರು ಹೇಳ್ತಾರೆ ಈ ಮಾತನ್ನ. जब तक वो संपन्न नहीं है ಎಲ್ಲಿವರೆಗೂ ಅವ್ರು ಸಂಪನ್ನ ಆಗಿಲ್ಲ तब तक शंकर है. ಅಲ್ಲಿವರೆಗೂ ಅವ್ರು ಶಂಕರ ಆಗಿದ್ದಾರೆ. लिंग नहीं है. ಅಲ್ಲಿವರೆಗೂ ಅವ್ರು ಲಿಂಗ ಆಗಿಲ್ಲ. इसलिए शंकर की सभी इंद्रियां पूजी जाती हैं. ಅದಕ್ಕೋಸ್ಕರ ಶಂಕರನ ಎಲ್ಲ ಇಂದ್ರಿಯಗಳದ್ದು ಸಹ ಪೂಜನೆ ನಡೆಯುತ್ತೆ. शंकर की मूर्ति पूजी जाती है. ಶಂಕರನ ಮೂರ್ತಿಯನ್ನ ಮಾಡಿ ಪೂಜನೆಯನ್ನ ಮಾಡ್ತಾರೆ. शंकर अमूर्त नहीं है. ಶಂಕರ ಅಮೂರ್ತ ಆಗಿಲ್ಲ. हाथ पांव नाक आंख कान शंकर को है या नहीं है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕೈ ಕಾಲು ಕಿವಿ ಮೂಗು ಬಾಯಿ ಎಲ್ಲ ಶಂಕರನ್ಗಿದೇನೋ ಇಲ್ವೋ? है. ಎಲ್ಲ ಇದೆ. इसलिए उसे अव्यक्त मूर्त नहीं कह सकते. ಅದಕ್ಕೋಸ್ಕರ ಅವರಿಗೆ ಅವ್ಯಕ್ತ ಮೂರ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. वो पुरुषार्थी है. ಅವರು ಪುರುಷಾರ್ಥಿ ಆಗಿದ್ದಾರೆ. याद का पुरुषार्थ करता है. ಅವರು ನೆನಪಿನ ಪುರುಷಾರ್ಥವನ್ನ ಮಾಡ್ತಾರೆ. अपने से ऊंचे को ही याद किया जाता है. ನಮ್ಗಿಂತ ಯಾರು ಶ್ರೇಷ್ಠರಾಗಿರ್ತಾರೆ ಅವರನ್ನೇ ನೆನಪು ಮಾಡಲಾಗುತ್ತೆ. वो संपन्न नहीं है. कौन? ಅವರು ಸಂಪನ್ನ ಆಗಿಲ್ಲ. ಯಾರು? शंकर. ಶಂಕರ. जब संपन्न हो जाता है ಯಾವಾಗ ಅವರು ಸಂಪನ್ನ ಆಗೋಗ್ತಾರೆ निरंतर याद में टिक जाता है. ನಿರಂತರವಾಗಿ ಅವ್ರ ನೆನಪಿನಲ್ಲಿ ಸ್ಥಿತ ಆಗೋಗ್ತಾರೆ. इसकी याद ಯಾರ ನೆನಪಿನಲ್ಲಿ ಸ್ಥಿತ ಆಗ್ತಾರೆ? है शिव ज्योति बिंदु की याद में ಶಿವ ಜ್ಯೋತಿರ್ಬಿಂದುವಿನ ನೆನಪಿನಲ್ಲಿ निरंतर टिक जाता है. ನಿರಂತರವಾಗಿ ಅವರು ಸ್ಥಿತ ಆಗೋಗ್ತಾರೆ. तब उसको कहा जाता है अव्यक्त मूर्ति. ಅವಾಗ ಅವರಿಗೆ ಹೇಳಲಾಗುತ್ತೆ ಅವ್ಯಕ್ತ ಮೂರ್ತಿ ಅಂತ. इसलिए कहा जाता है ಅದಕ್ಕೋಸ್ಕರ ಹೇಳಲಾಗುತ್ತೆ कि वो साकार शरीरधारी तो है ಅವರು ಸಾಕಾರ ಶರೀರಧಾರಿ ಅಂತೂ ಆಗಿದ್ದಾರೆ. लेकिन मन बुद्धि से इंद्रियों को याद नहीं करता. ಆದರೆ ಅವ್ರ ಮನ್ಬುದ್ಧಿಯಿಂದ ಇಂದ್ರಿಯಗಳನ್ನ ನೆನಪು ಮಾಡೋದಿಲ್ಲ. इसलिए इंद्रियां नहीं दिखाई जाती. ಅದಕ್ಕೋಸ್ಕರ ಅವರಿಗೆ ಇಂದ್ರಿಯಗಳನ್ನ ತೋರಿಸೋದೇ ಇಲ್ಲ. तो बताया उस बेहद के मनुष्य सृष्टि के बाप का परिचय. ಅದಕ್ಕೋಸ್ಕರ ಹೇಳಿದ್ರು ಏನಂತ, ಬೇಹದ್ದಿನ ಮನುಷ್ಯ ಸೃಷ್ಟಿಯ ತಂದೆಯ ಪರಿಚಯವನ್ನ बाप के सिवाय कोई नहीं दे सकता. ತಂದೆಯನ್ನ ಬಿಟ್ಟು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. दो बेहद के बाप हैं. ಬೇಹದ್ದಿನ ತಂದೆ ಇಬ್ಬರಾಗಿದ್ದಾರೆ. एक मनुष्य सृष्टि का बाप ಒಬ್ರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ, और एक आत्माओं का. ಮತ್ತೆ कौन ಇನ್ನೊಬ್ರು ಆತ್ಮಗಳ ತಂದೆ ಆಗಿದ್ದಾರೆ. सा बाप दे सकता है मनुष्य सृष्टि के बाप का परिचय? ಯಾವ ತಂದೆ ಕೊಡ್ಬೋದಾಗಿದೆ ಮನುಷ್ಯ ಸೃಷ್ಟಿಯ ತಂದೆಯ ಪರಿಚಯವನ್ನ? आत्मा का बाप देता है. ಆತ್ಮಗಳ ತಂದೆ ಕೊಡ್ತಾರಾ? अच्छा 80 साल में किसको किसको पता चल गया? ಅಚ್ಚಾ 80 ವರ್ಷದಲ್ಲಿ ಯಾರ್ಯಾರಿಗೆ ಗೊತ್ತಾಗಿದೆ?
80 साल में किसी को पता चला ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ 80 ವರ್ಷದಲ್ಲಿ ಯಾರಿಗಾದ್ರೂ ಗೊತ್ತಾಗಿದೆನಾ? मनुष्य सृष्टि का बाप कौन है? ಅಂದ್ರೆ ಈ ಮನುಷ್ಯ ಸೃಷ್ಟಿಯ ತಂದೆ ಯಾರಾಗಿದ್ದಾರೆ, ಯಾರಿಗಾದ್ರೂ ಗೊತ್ತಾಗಿದೆನಾ? और पता चला है तो किसी को पक्का पता चलाया? ಮತ್ತೆ ಗೊತ್ತಾಗಿದೆ ಅಂದ್ರೆ ಯಾರಿಗಾದ್ರೂ ಪಕ್ಕಾ ಗೊತ್ತಾಗಿದೆನಾ? कोई अनिश्चय बुद्धि तो नहीं बना? ಯಾರಾದ್ರೂ ಅನಿಶ್ಚಯ ಬುದ್ಧಿ ಅಂತೂ ಆಗಲ್ಲ ತಾನೆ? मृत्यु के गाल में तो कोई नहीं चला गया। ಮೃತ್ಯುವ ಬಾಯಲ್ಲಂತೂ ಯಾರು ಹೋಗಿಲ್ಲ ತಾನೆ? अभी भी अनिश्चय बुद्धि मृत्यु के गाल में जा रहे हैं या नहीं जा रहे? ಇವಾಗೂ ಸಹ ಅನಿಶ್ಚಯ ರೂಪಿ ಮೃತ್ಯು ಆಗ್ತಾ ಇದಾನೋ ಇಲ್ವೋ? ಮೃತ್ಯುವ ಬಾಯಿನಲ್ಲಿ ಯಾರಾದ್ರೂ ಹೋಗ್ತಾ ಇದಾರೋ ಇಲ್ವೋ? तो मृत्यु लोक है या अमर लोक ಮತ್ತೆ है? ಇದು ಸಹ ಮೃತ್ಯು ಲೋಕ ಆಗಿದೆನಾ ಅಥವಾ ಅಮರ್ ಲೋಕ ಆಗಿದೆನಾ? मृत्यु लोक है। ಮತ್ತೆ ಇದು ಸಹ ಮೃತ್ಯು ಲೋಕನೇ ಆಗಿದೆ। जब तक वो अमरनाथ नहीं प्रत्यक्ष होता, ಎಲ್ಲಿವರೆಗೂ ಆ ಅಮರನಾಥ ತಂದೆ ಪ್ರತ್ಯಕ್ಷ ಆಗೋದಿಲ್ಲ, वो स्वयं अमर नहीं बनता। ಅವರು ಸ್ವಯಂ ಎಲ್ಲಿವರೆಗೂ ಅಮರರಾಗೋದಿಲ್ಲ, तब तक अमर भव का वरदान किसी को नहीं मिल सकता। ಅಲ್ಲಿವರೆಗೂ ಅಮರಭವದ ವರದಾನ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ। अमर माने कभी भी न मरने वाला। ಅಮರ ಅಂದ್ರೆ ಯಾರು ಯಾವತ್ತೂ ಸಾಯೋದಿಲ್ಲ, देह से ही मरना होता है। ಕೇವಲ ದೇಹದಿಂದನೇ ಸಾಯೋದಾಗಿರುತ್ತಾ? देह त्यागना माना मरना। ದೇಹದ ತ್ಯಾಗ ಮಾಡೋದು ಅಂದ್ರೆ ಸಾಯೋದು। तो देह का भान त्यागना ಮತ್ತೆ ಈ ದೇಹದ ಬಾಣವನ್ನ ತ್ಯಾಗ ಮಾಡೋದು ಅಂದ್ರೆ सदा के लिए। ಸದಾ ಕಾಲಕ್ಕೋಸ್ಕರ। वो अपना परिचय स्वयं देता है। ಅವರು ತಮ್ಮ ಪರಿಚಯವನ್ನ ಸ್ವಯಂ ಕೊಡ್ತಾರೆ। तभी सदा के लिए देह भान त्यागा जा सकता है। ಅವಾಗೆ ಸದಾ ಕಾಲಕ್ಕೋಸ್ಕರ ದೇಹಾಭಿಮಾನವನ್ನ ತ್ಯಾಗ ಮಾಡಬಹುದಾಗಿದೆ। बाप का परिचय बाप के सिवाय कोई नहीं दे सकता। ತಂದೆ ಪರಿಚಯವನ್ನ ತಂದೆಯನ್ನ ಬಿಟ್ಟು ಬೇರೆ ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ। वो दे सकता है। ಅವ್ರು ಕೊಡ್ಬೋದಾಗಿದೆನಾ? मनुष्य सृष्टि के बाप का परिचय ಮನುಷ್ಯ ಸೃಷ್ಟಿಯ ತಂದೆಯ ಪರಿಚಯವನ್ನ वो देता है। ಅವ್ರು ಕೊಡ್ತಾರಾ? नहीं देता है तो उसे कैसे मालूम पड़ गया? ಯಾರು ಅಂದ್ರೂ ಕೊಡಲ್ಲ ಅಂತ। ಅದಕ್ಕೆ ಬಾಬಾ ಹೇಳ್ತಿದ್ರು, ಒಂದ್ ವೇಳೆ ಅವ್ರು ಕೊಡಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಯಾವ ತರ ಗೊತ್ತಾಗಿದೆ? है? अगर नहीं देता है तो उसे कैसे मालूम पड़ गया? ಒಂದ್ ವೇಳೆ ಅವ್ರು ಕೊಡೋದಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಯಾವ ತರ ಗೊತ್ತಾಗಿದೆ? है? सृष्टि का बाप अपना परिचय ಮನುಷ್ಯ ಸೃಷ್ಟಿಯ ತಂದೆ ತಮ್ಮ ಪರಿಚಯವನ್ನ अपने आप लेता है ಅವರಷ್ಟಕ್ಕೆ ಅವರೇ ತಗೊಂತಾರ या वो देता है? ಅಥವಾ ಅವ್ರು ಕೊಡ್ತಾರ? वो देता है। ಅವ್ರು ಕೊಡ್ತಾರ? सबको क्यों नहीं दिया? ಮತ್ತೆ ಅವ್ರೆಲ್ಲರಿಗೂ ಯಾಕೆ ಕೊಟ್ಟಿಲ್ಲ? उसने एक को क्यों दिया? पार्शियलिटी क्यों करता ಅವ್ರು है? ಒಬ್ರಿಗೆ ಯಾಕೆ ಕೊಡ್ತಾರೆ? ಅವ್ರ ಪಾರ್ಸಲಿಟಿ ಯಾಕೆ ಮಾಡ್ತಾರೆ? बोला है अव्यक्तवाणी में, ಅದಕ್ಕೋಸ್ಕರ ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ, बाप दादा किसी का पार्ट डिक्लेयर नहीं करेंगे। ಬಾಪ್ ದಾದಾ ಯಾರ್ದು ಪಾತ್ರವನ್ನ ಡಿಕ್ಲೇರ್ ಮಾಡೋದಿಲ್ಲ। न बाप न दादा बेहद का, ಅಂದ್ರೆ ತಂದೆನೂ ಅಲ್ಲ ಮತ್ತೆ ಬೇಹದ್ದಿನ ದಾದಾನೂ ಆಗಿಲ್ಲ, न आत्माओं का बाप, ಮತ್ತೆ ಆತ್ಮಗಳ ತಂದೆನೂ ಆಗಿಲ್ಲ, न आत्मा आत्मा भाई भाइयों के बीच बड़ा भाई, ಅಥವಾ ಆತ್ಮ ಆತ್ಮ ಸಹೋದರರ ಮಧ್ಯದಲ್ಲಿ ದೊಡ್ಡ ಅಣ್ಣನೂ ಆಗಿಲ್ಲ। वो बाप माने दादा। ಅವರು ತಂದೆ ಅಂದ್ರೆ ದಾದಾ। किसी को कोई परिचय दोनों में से नहीं दे सकता। ಯಾರಿಗೂ ಆ ಪರಿಚಯವನ್ನ ಇಬ್ಬರಲ್ಲೂ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ। अपना परिचय हरेक आत्मा अपनी चलन से, ತಮ್ಮ ಪಾತ್ರದ ಬಗ್ಗೆ ಪ್ರತಿಯೊಂದು ಆತ್ಮ
अपनी दृष्टि से, ಪ್ರತಿಯೊಂದು ಆತ್ಮ ತಮ್ಮ ಬುದ್ಧಿಯಿಂದ, ತಮ್ಮ ನಡವಳಿಕೆಯಿಂದ, ತಮ್ಮ ದೃಷ್ಟಿಯಿಂದ, अपने ही वाचा से, ತಮ್ಮ ವಾಣಿಯಿಂದ, अपने ही वाइब्रेशन से ತಮ್ಮದೇ ವೈಬ್ರೇಷನ್ಗಳಿಂದ अपना अपना परिचय हर एक देगा। ತಮ್ಮ ಪರಿಚಯವನ್ನು ಪ್ರತಿಯೊಬ್ಬರು ಕೊಡ್ತಾರೆ. कोई आत्मा का परिचय कोई दूसरा नहीं दे सकता। ಯಾವುದೇ ಆತ್ಮನ ಪರಿಚಯವನ್ನ ಯಾರೇ ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. राम वाली आत्मा होगी तो वो अपने मुख से अपना परिचय देगी। ರಾಮನ ಆತ್ಮ ಆಗಿದ್ರೆ ಅವರು ತಮ್ಮ ಬಾಯಿಂದ ತಮ್ಮ ಪರಿಚಯವನ್ನ ಕೊಡ್ತಾರೆ. कृष्ण वाली आत्मा होगी तो वो अपने मुख से अपना परिचय देगी। ಕೃಷ್ಣನ ಆತ್ಮ ಆಗಿದ್ರೆ ಅವರು ತಮ್ಮ ಬಾಯಿಂದ ತಮ್ಮ ಪರಿಚಯವನ್ನ ಕೊಡ್ತಾರೆ. राधा वाली आत्मा होगी ರಾಧನ ಆತ್ಮ ಆಗಿದ್ರೆ तो वो अपने मुख से अपना परिचय देगी। ಅವರು ಮತ್ತೆ ತಮ್ಮ ಬಾಯಿಂದ ತಮ್ಮ ಪರಿಚಯವನ್ನ ಕೊಡ್ತಾರೆ. न वो देगा और न वो देगा। ಇವರು ಕೊಡಲ್ಲ ಮತ್ತೆ ಅವರು ಕೊಡಲ್ಲ. 84 जन्मों के बारे में 84 ಜನ್ಮಗಳ ಬಗ್ಗೆ या कम जन्मों के बारे में ಅಥವಾ ಕಡಿಮೆ ಜನ್ಮಗಳ ಬಗ್ಗೆ किस आत्मा ने क्या क्या पार्ट बजाया है ಯಾವ ಆತ್ಮ ಏನೇನ್ ಪಾತ್ರವನ್ನ ಮಾಡಿದ್ದಾರೆ वो ही आत्मा ज्यादा जानेगी, ಮತ್ತೆ ಈ ಮಾತನ್ನ ಅದೇ ಆತ್ಮ ಜಾಸ್ತಿ ತಿಳ್ಕೊಳುತ್ತಾ वो कोई दूसरा जानेगा ಅಥವಾ ಯಾರಾದ್ರೂ ಬೇರೆಯವ್ರು ತಿಳ್ಕೊಂತಾರ? है? वो ही जानेगा। ಅವರೇ ತಿಳ್ಕೊಂತಾರೆ. इसलिए बताया ಅದಕ್ಕೋಸ್ಕರ ಹೇಳಿದ್ದಾರೆ कि मनुष्य सृष्टि के बाप का परिचय ಮನುಷ್ಯ ಸೃಷ್ಟಿಯ ತಂದೆಯ ಪರಿಚಯವನ್ನ वो बाप स्वयं मनन चिंतन मंथन करे अपने बारे में, ಅವರು ಸ್ವಯಂ ಮನಚಿಂತನೆ ಮಂಥನೆಯನ್ನ ಮಾಡ್ಲಿ ತಮ್ಮ ಬಗ್ಗೆ. तो उसको अपना परिचय मिलेगा। ಅವಾಗ ಅವರಿಗೆ ತಮ್ಮ ಪರಿಚಯ ಸಿಗುತ್ತೆ. मनन चिंतन मंथन अपने बारे में नहीं करेगा ಒಂದ್ ವೇಳೆ ಅವರು ಸ್ವಯಂನ ಬಗ್ಗೆ ಮನಚಿಂತನೆ ಮಂಥನೆಯನ್ನ ಮಾಡ್ಲಿಲ್ಲ ಅಂದ್ರೆ तो परिचय ಅವಾಗ ಅವರಿಗೆ ಪರಿಚಯನೇ ಸಿಗಲ್ಲ. हर आत्मा को ಅದೇ ತರ ಪ್ರತಿಯೊಬ್ಬ ಆತ್ಮಗಳಿಗೂ ಸಹ अपना अपना मनन चिंतन मंथन करना पड़े। ತಮ್ಮ ಮನಚಿಂತನೆಯನ್ನ ಮಾಡ್ಬೇಕಾಗತ್ತೆ ಎಲ್ಲರಿಗೂ. कि सृष्टि रूपी रंगमंच पर मेरा पार्ट क्या ಈ है? ಸೃಷ್ಟಿ ರೂಪಿ ರಂಗಮಂಚದಲ್ಲಿ ನನ್ನ ಪಾತ್ರ ಏನಾಗಿದೆ? न मनुष्य सृष्टि का बाप किसी का पार्ट बताएगा। ಮನುಷ್ಯ ಸೃಷ್ಟಿಯ ತಂದೆನೂ ಯಾರ ಪಾತ್ರವನ್ನು ಹೇಳೋದಿಲ್ಲ. इशारा देंगे ಕೇವಲ ಸೂಚನೆಯನ್ನ ಕೊಡ್ತಾರೆ, लेकिन डायरेक्ट नहीं बताएंगे। ಆದ್ರೆ ಅವರು ಡೈರೆಕ್ಟ್ ಆಗಿ ಹೇಳೋದಿಲ್ಲ. और देवात्माओं को इशारा ही काफी होता ಮತ್ತೆ है। ದೇವಾತ್ಮಗಳಿಗಂತೂ ಕೇವಲ ಸೂಚನೆನೇ ಕಾಫಿ ಆಗಿದೆ. जो देवात्माएं होंगी ಯಾರು ದೇವಾತ್ಮಗಳಾಗಿರ್ತಾರೆ वो इशारे को पकड़ेंगे। ಅವರು ಸೂಚನೆಯನ್ನ ಇಟ್ಕೊಂಡ್ಬಿಡ್ತಾರೆ. जिस नंबर की देवात्माएं होंगी ಯಾರು ಯಾವ ನಂಬರಿನ ದೇವಾತ್ಮಗಳಾಗಿರ್ತಾರೆ उसी नंबर पर इशारों को ಅವರು पकड़ेंगे। ಅದೇ ನಂಬರ್ನಲ್ಲೇ ಸೂಚನೆಗಳನ್ನ ಇಟ್ಕೊಂತಾರೆ. अव्वल नंबर की देवात्मा होगी ಮೊದಲನೇ ನಂಬರಿನ ದೇವಾತ್ಮ ಆಗಿದ್ರೆ तो अव्वल नंबर में पकड़ेगी। ಮತ್ತೆ ಅವರು ಮೊದಲನೇ ನಂಬರ್ನಲ್ಲೇ ಇಟ್ಕೊಂತಾರೆ. लास्ट नंबर की देवात्मा होगी ಲಾಸ್ಟ್ ನಂಬರಿನ ದೇವಾತ್ಮ ಆಗಿದ್ರೆ तो लास्ट नंबर में पकड़ेगी। ಮತ್ತೆ ಅವರು ಲಾಸ್ಟ್ ನಂಬರ್ನಲ್ಲೇ ಇಟ್ಕೊಂತಾರೆ. 33वें करोड़ नंबर की आत्मा होगी देवात्मा 33ನೇ ಕೋಟಿಯ ನಂಬರ್ನ ಲಾಸ್ಟ್ ಕೊನೆ ನಂಬರಿನ ದೇವಾತ್ಮ ಆಗಿದ್ರೆ तो अंत में अपना परिचय पकड़ेगी। ಮತ್ತೆ ಅವರು ಅಂತ್ಯದಲ್ಲಿ ತಮ್ಮ ಪರಿಚಯವನ್ನ ತಿಳ್ಕೊಂತಾರೆ. इसलिए बताया कि जितनी जुगाली करेगी गाय ಅದಕ್ಕೋಸ್ಕರ ಹೇಳಿದ್ರು ಹಸು ಎಷ್ಟು ಅದನ್ನ ಮೇಲ್ಕಾಗುತ್ತೆ उतना उसका रस बनेगा, खून बनेगा। ಅಷ್ಟೇ ಅದರ ರಸ ತಯಾರಾಗುತ್ತೆ, ರಕ್ತ ತಯಾರಾಗುತ್ತೆ. हम भी जानते हैं ನಾವು ಸಹ ತಿಳ್ಕೊಂತೀವಿ जो खाया उसको जितना चबाएंगे ನಾವೇನೇ ತಿಂತೀವಿ ಅದನ್ನ ನಾವೆಷ್ಟು ಅಗಿತೀವಿ तो जल्दी खून बनेगा। ಅಷ್ಟೇ ಅದು ಬೇಗ ರಕ್ತ ಆಗುತ್ತೆ.
कम चबाएंगे आओ ಕಡಿಮೆ ಆಗಿದ್ರೆ ತಕ್ಷಣ ನುಂಗಿ ನುಂಗಿ ತಿಂದ್ಬಿಟ್ರೆ खून नहीं बनने वाला जल्दी। ಅದರಿಂದ ಬೇಗ ರಕ್ತ ತಯಾರಾಗಲ್ಲ. ये संकल्पों का खून है, ಇದು ಸಹ ಸಂಕಲ್ಪದ ರಕ್ತ ಆಗಿದೆ, आत्मा का खून, ಆತ್ಮದ ರಕ್ತ ಆಗಿದೆ. ಇದು देह का खून नहीं। ಇದು ದೇಹದ ರಕ್ತ ಆಗಿಲ್ಲ. तो संकल्पों का शुद्ध खून बनाना हो, ಮತ್ತೆ ಸಂಕಲ್ಪದ ಶುದ್ಧವಾಗಿರುವಂತ ರಕ್ತವನ್ನ ತಯಾರು ಮಾಡ್ಕೋಬೇಕು ಅಂದ್ರೆ, फर्स्ट क्लास होमियोग्लोबिन बनाना हो, ಫಸ್ಟ್ ಕ್ಲಾಸ್ ಹೆಮೋಗ್ಲೋಬಿನ್ ಮಾಡ್ಕೋಬೇಕು ಅಂದ್ರೆ, बेहद का, ಬೇಹದ್ದಿನ ಹೆಮೋಗ್ಲೋಬಿನ್. तो क्या करें? ಮತ್ತೆ ಏನ್ ಮಾಡ್ಬೇಕಾಗುತ್ತೆ? है क्या करें? ಹೇಳ್ತಾ ಇದಾರೆ ಬಾಬಾ, ಆತರ ಇದ್ರೆ ಮತ್ತೆ ಏನ್ ಮಾಡ್ಬೇಕಾಗುತ್ತೆ? मनन चिंतन मंथन करें अपने पार्ट के बारे में। ಮನನ ಚಿಂತನ ಮಂಥನೆಯನ್ನ ಮಾಡಬೇಕು ನಮ್ಮ ಪಾತ್ರದ ಬಗ್ಗೆ. कैसे मनन चिंतन मंथन होगा? ಯಾವ ತರ ಮನನ ಚಿಂತನ ಮಂಥನೆ ಆಗುತ್ತೆ? ब्रह्मा कुमारियां तो बताती हैं मनन चिंतन करने का तरीका। ಬ್ರಹ್ಮಕುಮಾರಿಯರಂತೂ ಹೇಳ್ತಾರೆ ಮನನ ಚಿಂತನೆ ಮಂಥನೆಯನ್ನ ಮಾಡುವಂತ ವಿಧಿ ಏನಾಗಿದೆ ಅಂತ. सतयुग त्रेता द्वापर कलयुग संगम युग, सतयुग त्रेता द्वापर कलयुग संगम युग। ಸತ್ಯುಗ್ ತ್ರೇತಾ ದ್ವಾಪರ ಕಲಿಯುಗ ಮತ್ತೆ ಸಂಗಮ ಯುಗ, ಮತ್ತೆ ಸತ್ಯುಗ್ ತ್ರೇತಾ ದ್ವಾಪರ ಕಲಿಯುಗ ಮತ್ತೆ ಸಂಗಮ ಯುಗ, ಈ ತರ ಹೇಳ್ತಾರೆ ಅವರು. ये है मनन ಇದೇ चिंतन। ಆಗಿದೆ ಮನನ ಚಿಂತನೆ. क्या इसे मनन चिंतन मंथन कहेंगे या रट्टा कहेंगे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಇದಕ್ಕೆ ಮನನ ಚಿಂತನ ಮಂಥನೆ ಅಂತ ಹೇಳಲಾಗುತ್ತಾ ಅಥವಾ ಸುಮ್ಮನೆ ಬಾಯಾರಿಟ್ ಮಾಡೋದು ಅಂತ ಹೇಳಲಾಗುತ್ತಾ? मनन चिंतन मंथन करने का मतलब ಮನನ ಚಿಂತನೆ ಮಂಥನೆಯನ್ನ ಮಾಡುವಂತ ಮಾತಿನ ಅರ್ಥನೇ ಏನಾಗಿದೆ? पहले बाप को पहचानो, ಮೊದಲು ತಂದೆಯನ್ನ ಗುರುತಿಸ್ಕೊಳ್ಳಿ, तब अपने वंश की स्मृति आएगी। ಅವಾಗ ನಮ್ಮ ವಂಶದ ಸ್ಮೃತಿ ಬರುತ್ತೆ ನಮ್ಗೆ. हमारा बाप किस वंश का है? ನಮ್ಮ ತಂದೆ ಯಾವ ವಂಶದವರಾಗಿದ್ದಾರೆ? क्या कहा? ಏನಂತ ಹೇಳಿದ್ರು? जो भी दुनिया में मनुष्य रूप में बच्चे पैदा होते हैं, ಯಾರೇ ಪ್ರಪಂಚದಲ್ಲಿ ಮನುಷ್ಯನ ರೂಪದಲ್ಲಿ ಮಕ್ಕಳು ಜನ್ಮ ತಗೊಂತಾರೆ उनको अपने बाप के वंश का परिचय होता है या नहीं होता ಅವರಿಗೆ है? ತಮ್ಮ ತಂದೆಯ ವಂಶದ ಬಗ್ಗೆ ಗೊತ್ತಿರುತ್ತೋ ಇಲ್ವೋ? हमारा बाप इस्लामी है, ನಮ್ಮ ತಂದೆ ಇಸ್ಲಾಮಿ ಆಗಿದ್ದಾರೆ, हमारा बाप क्रिश्चियन ನಮ್ಮ है, ತಂದೆ ಕ್ರಿಶ್ಚಿಯನ್ ಆಗಿದ್ದಾರೆ, हमारा बाप बौद्धी है, हम भी बौद्धी ನಮ್ಮ हैं। ತಂದೆ ಬೌದ್ಧಿ ಆಗಿದ್ದಾರೆ ಮತ್ತೆ ನಾವು ಸಹ ಬೌದ್ಧಿ ಆಗಿದ್ದೀವಿ. हमारा बाप सत्य सनातन देवी देवता धर्म का पक्का ನಮ್ಮ है, ತಂದೆ ಸತ್ಯ ಸನಾತನ ದೇವಿ ದೇವತಾ ಧರ್ಮದ ಪಕ್ಕ ಆಗಿದ್ದಾರೆ हम भी देवी देवता धर्म के पक्के हैं। ಮತ್ತೆ ನಾವು ಸಹ ದೇವಿ ದೇವತಾ ಧರ್ಮದ ಪಕ್ಕ ಆಗಿದ್ದೀವಿ. तो पहले बाप का परिचय होना चाहिए। ಮತ್ತೆ ಮೊದಲು ತಂದೆಯ ಪರಿಚಯ ಇರಬೇಕಾಗಿದೆ. बाप को पहचानेंगे ಮೊದಲು ತಂದೆಯನ್ನ ಗುರುತಿಸ್ಕೊಂಡ್ರೆ तो अपने को पहचान। ಅವಾಗ ಮತ್ತೆ ನಾವು ಸ್ವಯಂವನ್ನು ಸಹ ಗುರುತಿಸ್ಕೊಬಹುದಾಗಿದೆ. बाप को नहीं पहचाना ಒಂದ್ ವೇಳೆ ತಂದೆಯನ್ನ ಗುರುತಿಸ್ಕೊಂಡಿಲ್ಲ ಅಂದ್ರೆ तो अपने वंश का भी परिचय नहीं होगा। ಮತ್ತೆ ಅವಾಗ ನಮ್ಗೆ ನಮ್ಮ ವಂಶದ್ದು ಸಹ ಪರಿಚಯ ಇರೋದಿಲ್ಲ. तो कैसे पहचानेंगे? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಯಾವ ತರ ಗುರುತಿಸ್ಕೊಂತೀರಾ? हाँ? अरे बाप को कैसे पहचानेंगे? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅರೆ ತಂದೆಯನ್ನ ಯಾವ ತರ ಗುರುತಿಸ್ಕೊಂತೀರಾ? कौन देगा बाप की पहचान? ಯಾರು ಕೊಡ್ತಾರೆ ತಂದೆ ಪರಿಚಯವನ್ನ? है कैसे मिले बाप? ಯಾವ ತರ ಸಿಗ್ತಾರೆ ತಂದೆ? कहाँ पकड़े बाप को? ಎಲ್ಲಿ ಇಟ್ಕೋಬೇಕು ತಂದೆಯನ್ನ? कब आएगा बाप ಯಾವಾಗ ಬರ್ತಾರೆ ತಂದೆ? हमारे पास? ತಂದೆ ಯಾವಾಗ ನಮ್ಮ ಹತ್ರ ಬರ್ತಾರೆ? कहते हैं कि उसका नाम खुदा है, ಹೇಳ್ತಾರೆ ಅವ್ರ ಹೆಸರಂತೂ ಖುದಾ ಆಗಿದೆ, वो खुद आता है। ಅವರು ಸ್ವಯಂವೇ ಬರ್ತಾರೆ.